ओम शांति। मीठे बच्चे जैसे बाप दादा दोनों निरहंकारी है, देही ಅಭಿಮಾನಿ है, ऐसे ಫಾಲೋ ಫಾದರ್ ಕರೋ. ಶಿವಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಹೇಗೆ ಬಾಪ್ ದಾದಾ ಇಬ್ಬರು ನಿರಹಂಕಾರಿಯಾಗಿದ್ದಾರೆ, ಅವರಿಗೆ ಅಹಂಕಾರ ಇಲ್ಲ, ಅದೇ ರೀತಿ ಆತ್ಮಾಭಿಮಾನಿಗಳು ಆಗಿದ್ದಾರೆ. ಅದೇ ಥರ ನಾವು ಕೂಡ ಏನು ಮಾಡಬೇಕು, ಅವರಿಬ್ಬರನ್ನು ಫಾಲೋ ಮಾಡಬೇಕಾಗಿದೆ. तो ಸದಾ ಉನ್ನತಿ ಹೋತಿ रहेंगी. ಈ ರೀತಿ ನಾವು ಬಾಬಾರವ್ರನ್ನ ಫಾಲೋ ಮಾಡ್ತಾ ಇದ್ರೆ ಉನ್ನತಿ ಆಗ್ತಾ ಇರುತ್ತೆ. ಪ್ರಶ್ನೆ ಇದೆ, ऊंच पद की प्राप्ति के लिए कौन सा खबरदारी रखनी जरूरी है? ಸತ್ಯುಗದಲ್ಲಿ ದೊಡ್ಡ ಪದವಿಗೆ ಹೋಗ್ಬೇಕಾದ್ರೆ, ಅದರ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಯಾವ ಒಂದು ಎಚ್ಚರಿಕೆ ಅನ್ನೋದು ಇಟ್ಕೋಬೇಕು? उत्तर ಇದೆ, ऊंच पद पाना है तो खबरदारी रखो कि मनसा से भी किसी को मेरे द्वारा दुख ना हो. ಏನು ಹೇಳ್ತಾ ಇದ್ದಾರೆ? ಉನ್ನತವಾದಂಥ ಪದವಿಯನ್ನು ಪಡ್ಕೋಬೇಕಾದ್ರೆ ಯಾವಾಗಲೂ ಕೂಡ ಎಚ್ಚರಿಕೆ ಇಟ್ಕೊಳ್ಳಿ, ಮನಸ್ಸಿನಲ್ಲಿ ಕೂಡ ಯಾರ ಪ್ರತಿಯಾಗಿ ನನ್ನಿಂದ ದುಃಖ ಪ್ರಾಪ್ತಿ ಆಗಬಾರ್ದು, ಯಾರಿಗೂ ನಮ್ಮಿಂದ ದುಃಖ ಅನ್ನೋದು ಸಿಗಬಾರ್ದು. ಕಿಸಿ ಭಿ ಪರಿಸ್ಥಿತಿ ಮೇ ಕ್ರೋಧ ನ ಆಯೆ, ಯಾವ ಪರಿಸ್ಥಿತಿ ಬಂದರೂ ಕೂಡ ಕೋಪ ಬರಬಾರ್ದು ಅಂತಾರೆ. ಪರಿಸ್ಥಿತಿಗಳು ಬರ್ತವೆ ಹೋಗ್ತವೆ, ಆದರೆ ಕ್ರೋಧ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು ಮಾಡಬೇಡಿ. बाबा का बनकर बाबा के कार्य में इस रुद्र ज्ञान यज्ञ में विघ्न रूप ना बने. ಶಿವಬಾಬಾನ ಮಕ್ಕಳಾಗಿ ಶಿವಬಾಬಾರವರ ಈ ಒಂದು ರುದ್ರ ಜ್ಞಾನ ಯಜ್ಞದಲ್ಲಿ ವಿಘ್ನ ರೂಪರು ಆಗಬೇಡಿ. ಯಾವುದೇ ರೀತಿಯಲ್ಲಿ ಡಿಸ್ಟರ್ಬೆನ್ಸೋ ಕ್ರಿಯೇಟ್ ಮಾಡಬೇಡಿ ಅಂತಾರೆ. अगर कोई मुख से बाबा बाबा कहे और चलन रायल ना हो तो ऊंच पद नहीं मिल सकता है. ಒಂದು ವೇಳೆ ಯಾವುದಾದ್ರೂ ಬಾಯಿಂದ ಬಾಬಾ ಬಾಬಾ ಅಂತ ಹೇಳ್ಕೊಂಡು ಯಾರಾದರೂ ಬಾಯಿಂದ ಬಾಬಾ ಬಾಬಾ ಅಂತ ಹೇಳ್ತಿರ್ತಾರೆ, ಚಲನೆ ಸರಿಯಾಗಿಲ್ಲ ಅಂದರೆ ಅವ್ರು ಒಳ್ಳೆ ಪದವಿಗೆ ಹೋಗಕ್ಕಾಗಲ್ಲ ಅಂತ. ಅಂದರೆ ಬಾಬಾ ಬಾಬಾ ಅಂತ ಹೇಳೋದರ ಜೊತೆಗೆ ನಡವಳಿಕೆ ಬಹಳ ಚೆನ್ನಾಗಿರಬೇಕು, ರಾಯಲ್ಟಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ರಾಯಲ್ಟಿ ಮೇಲೆ ಒಂದು ವಿಶೇಷವಾಗಿ ಕ್ಲಾಸಸ್ ಮಾಡಿದ್ದಾರೆ. ನಿರ್ವೈರ್ ಬಾಯ್ ಅವ್ರನ್ನ ನೋಡಿದಾಗ ನಮಗೆ ಎಷ್ಟೊಂದು ರಾಯಲ್ ಆತ್ಮ ಅಂತಕ್ಕಂಥ ಅನಿಸುತ್ತೆ, ಅನುಭವ ಆಗತ್ತೆ. ಇವತ್ತಿನ ಮುಖ್ಯ ಒಂದು ಸಾರಾಂಶ ಆಗಿದೆ, ಬೋಲ್ನೆ ಚಲನೆ ಮೇ ಬಹುತ್ ರಾಯಲ್ ಬನ್ನ ಹೇ. ಮಾತುಕತೆನಲ್ಲಿ ತುಂಬ ರಾಯಲ್ ಆಗಿರಬೇಕು. ಮುಖ್ಸೆ ಸದೈವ್ ರತನ್ ನಿಕಾಲ್ನೆ ಹೇ. ಬಾಯಿಂದ ಯಾವಾಗಲೂ ಕೂಡ ಜ್ಞಾನದ ರತ್ನಗಳೇ ಬರ್ತಾ ಇರಬೇಕು. ಆಪ್ ಸಮಾನ್ ಬನ್ನೇಕಿ ಸೇವಾ ಕರ್ನಿ ಹೇ. ತಮ್ಮ ಸಮಾನ ಅನೇಕರನ್ನ ಮಾಡ್ಕೊಳ್ತಕ್ಕಂಥ ಸೇವೆಯನ್ನು ಮಾಡಬೇಕು. ಕಿಸಿ ಕಿ ದಿಲ್ ಕೋ ರಂಜ್ ನಹಿ ಕರ್ನಾ. ಯಾರ ಮನಸ್ಸಿಗೂ ಬೇಜಾರು ಮಾಡಿಸ್ಬೇಡ್ರಿ ಅಂತಾರೆ. ಕೆಲವ್ರದ್ದು ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಇನ್ನೊಬ್ಬರಿಗೆ ಬೇಜಾರು ಇಕ್ಸೋದೇ ಅವ್ರ ಕೆಲಸ ಆಗ್ಬಿಟ್ಟಿರುತ್ತೆ. ಅದರಿಂದ ಯಾರಿಗೂ ಕೂಡ ಮನಸ್ಸಿಗೆ ಬೇಜಾರು ಇಕ್ಸ್ಬೇಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕ್ರೋಧ ಪರ್ ಬಡಿ ಖಬರ್ದಾರಿ ರಖ್ನಿ ಹೇ. ಈಗ ಯಾರಾದರೂ ಕ್ರೋಧ ಮಾಡ್ಕೊಂತಾರೆ, ನಾವು ಎಚ್ಚರಿಕೆಯಿಂದ ಇರಬೇಕು. ನಮಗೆ ಕ್ರೋಧ ಬರ್ದಿರ ನಾವು ಶಾಂತವಾಗಿರೋವಂಥ ಅಭ್ಯಾಸವನ್ನು ಮಾಡ್ತಾ ಇನ್ನೊಬ್ಬರ ಕ್ರೋಧವನ್ನು ಶಾಂತ ಮಾಡ್ತಕ್ಕಂಥ ಶಕ್ತಿನ ನಾವು ತುಂಬ್ಕೊಬೇಕು. ಕ್ರೋಧದ ಮೇಲೆ ತುಂಬ ಕ್ಲಾಸಸ್ ಇದ್ದಾವೆ, ಅದೆಲ್ಲ ಕೇಳ್ತಾ ಹೋಗಿ ಗೊತ್ತಾಗುತ್ತೆ. ಮುಕುಡ ಸದೈವ್ ದೇವತಾ ಜೈಸ ಹರ್ಷಿತ್ ರಖ್ನ. ಚಹರೆ ಹೆಂಗಿಟ್ಕೋಬೇಕೋ ದೇವತೆಗಳ ರೀತಿನಲ್ಲಿ ಖುಷಿಯಾಗಿ ಇಟ್ಕೊಳ್ಳಿ ಚಹರೆನ ಅಂತ ಬಾಬಾ ಹೇಳ್ತಿದ್ದಾರೆ. ಸ್ವಯಂ ಕೋ ಜ್ಞಾನ ಯೋಗ ಬಲಸೆ ದೇವತಾ ಬನಾನ ಹೇ. ಸ್ವಯಂವನ್ನ ಯಾವ ಥರ ಮಾಡ್ಕೋಬೇಕು, ಜ್ಞಾನ ಮತ್ತು ಯೋಗ ಬಲದಿಂದ ದೇವತೆಗಳನ್ನಾಗಿ ಮಾಡ್ಕೋಬೇಕು ಅಂತ. ಇವತ್ತಿನ ವರದಾನ ಇದೆ, ಸದಾ पश्चाताप से परे प्राप्ति स्वरूप स्थिति का अनुभव करने वाले पास सदा बुद्धिवान ಸದ್ಬುದ್ಧಿವಾನ್ ಭವ. ನೋಡಿ, ಪಶ್ಚಾತ್ತಾಪದಿಂದ ದೂರ, ಆಮೇಲೆ ಪ್ರಾಪ್ತಿ ಸ್ವರೂಪದ ಸ್ಥಿತಿ ಅನುಭವ ಮಾಡ್ತಕ್ಕಂಥವ್ರು ಸದ್ಬುದ್ಧಿವಾನ್ ಭವ. ಏನು ಹೇಳಿದ್ರು? ಸದಾ ಪಶ್ಚಾತ್ತಾಪದಿಂದ ದೂರ प्राप्ति स्वरूपद स्थिति अनुभव माड़ो अंतवरु सद्बुद्धिवान भव. जो बच्चे बाबा को अपने जीवन की नैया देकर
ಮೈಪನ್ ಕೋ ಮಿಠಾ ದೇತೆ ಹೇ. ಯಾವ ಮಕ್ಕಳು ತಂದೆಗೆ ತಮ್ಮ ಜೀವನದ ದೋಣಿಯನ್ನ ಕೊಟ್ಬಿಟ್ಟು ನಾನು ಅನ್ನೋಂಥ ಅಭಿಮಾನವನ್ನ ಅಳಿಸಿ ಹಾಕ್ಬಿಡ್ತಾರೆ. ಬಾಬಾ ಅವ್ರಿಗೆ ಅವಾಲೆ ಆಗೋಯ್ತು ಜೀವನ ಅಂತಂದ್ಮೇಲೆ ಅದು ಏನಿಲ್ಲ, ಮತ್ತೆ ಯಾವುದೇ ಪ್ರಕಾರದ ನಂತನ ಅನ್ನೋದು ಇಲ್ಲ. ಶ್ರೀಮತ್ ಮೇ ಮನ್ಮತ್ ಮಿಕ್ಸ್ ನಹಿ ಕರ್ತೆ ಹೈ. ಶ್ರೀಮತದಲ್ಲಿ ಮನ್ಮತವನ್ನ ಬೆರೆಸೋದಿಲ್ಲ. वह सदा पश्चाताप से परे स्थिति प्राप्त स्वरूप स्थिति का अनुभव करते रहते हैं. ಅವರು ಪಶ್ಚಾತ್ತಾಪದಿಂದ ದೂರ ಆಗ್ಬಿಡ್ತಾರೆ. ಅವರು ಪ್ರಾಪ್ತಿ ಸ್ವರೂಪದ ಸ್ಥಿತಿಯನ್ನು ಅನುಭವ ಮಾಡ್ತಾರೆ. ಯಾರು? ಶ್ರೀಮತದಲ್ಲಿ ಮನ್ಮತ ಮಿಕ್ಸ್ ಮಾಡದೇ ಇರೋರು ಪ್ರಾಪ್ತಿ ಸ್ವರೂಪದ ಅನುಭವ ಮಾಡ್ತಾ ಇರ್ತಾರೆ, ಖುಷಿ ಅನುಭವ ಮಾಡ್ತಾ ಇರ್ತಾರೆ ಅಂತ ಬಾಬಾರವರು ತಿಳಿಸ್ತಾ ಇದ್ದಾರೆ. ಉನೇಹಿ ಸದ್ ಬುದ್ಧಿವಾನ್ ಕಹಾ ಜಾತಾ ಹೈ. ಯಾರು ಶ್ರೀಮತವನ್ನು ಅಕ್ಯುರೇಟ್ ಆಗಿ ಫಾಲೋ ಮಾಡ್ತಾ ಇರ್ತಾರೆ ಅವರಿಗೆ ಸದ್ಬುದ್ಧಿವಂತರು, ತುಂಬ ಒಳ್ಳೆ ಬುದ್ಧಿವಂತರು ಇವರು ಅಂತಕ್ಕಂಥ ಒಂದು ಟೈಟ್ಲ್ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಐಸೆ सद्बुद्धि वाले तूफानों को भी तोहफा समझ स्वभाव संस्कार की टक्कर को आगे बढ़ने का आधार समझ सदा बाबा को साथी बनाते हुए साक्षी हो हर पार्ट देखते सदा हर्षित होकर चलते हैं. ಅವರು ಸದ್ಬುದ್ಧಿ ಉಳ್ಳವರಾಗಿ ಬಿರುಗಾಳಿಗಳನ್ನು ಒಂದು ಗಿಫ್ಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಜೀವನದಲ್ಲಿ ಏನೆಲ್ಲ ಬಿರುಗಾಳಿಗಳು ಬಂದಿದೆ ಅದನ್ನು ನಮಗೆ ಮುಂದುವರಿಯೋದಕ್ಕೆ ಆಧಾರ, ಗಿಫ್ಟ್ ಅಂತ ತಿಳ್ಕೊತಾರೆ. ಸ್ವಭಾವ ಸಂಸ್ಕಾರಗಳ ಘರ್ಷಣೆಯಿಂದ ಅವರು ಮುಕ್ತರಾಗಿ ಸದಾ ಮುಂದೆ ಹೋಗ್ತಕ್ಕಂಥದ್ದಕ್ಕೆ ಆಧಾರ ಅಂತ ತಿಳ್ಕೊಂಡು ಸದಾ ತಂದೆಯ ಜಾತೆ ಸಾಥಿ ಮಾಡಿಕೊಂಡು ಸಾಕ್ಷಿ ಹಾಕಿ ಪ್ರತಿಯೊಂದು ಪಾರ್ಟನ್ನು ನೋಡ್ತಾ ಸದಾ ಖುಷಿಯಾಗಿ ನಡೀತಾ ಇರ್ತಾರೆ ಅಂತ ಬಾಬಾ ತಿಳಿಸಿದ್ದಾರೆ. ಸ್ಲೋಗನ್ जो सुखदाता बाबा के सुखदाई बच्चे हैं उनको पास दुख की लहर आ नहीं सकते हैं. ಏನು ಹೇಳ್ತಿದ್ದಾರೆ? ಯಾರು ಸುಖದಾತ ತಂದೆಗೆ ಮಕ್ಕಳಿದ್ದಾರೆ, ಸುಖದಾಯಿ ಮಕ್ಕಳಿದ್ದಾರೆ, ಅವರ ಬಳಿ ದುಃಖದ ಅಲೆನೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಏನು ಹೇಳ್ತಿದ್ದಾರೆ? ಯಾರು ಸುಖದಾತ ತಂದೆಯ ಮಕ್ಕಳಿದ್ದಾರೆ, ಸುಖದಾಯಿ ಮಕ್ಕಳಿದ್ದಾರೆ, ಅವರ ಬಳಿ ದುಃಖದ ಅಲೆನೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನ ಬಾಬಾ ಅವರು ಸ್ಲೋಗನ್ನಲ್ಲಿ ತಿಳಿಸಿದ್ದಾರೆ. ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ. ಬಾಬಾ ತಿಳಿಸ್ತಾರೆ, मीठे बच्चे अच्छी तरह से जानते हैं कि बाप से वर्षा पाना है जरूर. ಬಾಬಾರವರಿಂದ ಆಸ್ತಿಯನ್ನು ತೆಗೆದುಕೋಬೇಕು ಅನ್ನೋಂಥ ವಿಚಾರ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಕೇಸೆ ಯಾವ ಥರ ಆಸ್ತಿ ತಗೊಳ್ಳೋದು? ಶ್ರೀಮತ್ ಪರ್ ಛಲ್ ಕರ್ಕೆ. ಬಾಬಾರವ್ರದ್ದು ಶ್ರೀಮತದ ಮೇಲೆ ನಡೆಯೋದ್ರಿಂದ ನಮಗೇನು ಸಿಗುತ್ತೆ? ಆಸ್ತಿ ಸಿಗುತ್ತೆ. ಮನ್ಮತಗಳು, ಪರಮತಗಳು, ಆ ಮತಗಳು ಈ ಮತಗಳಲ್ಲಿ ಹೋಗಿ ಹೋಗಿ ಏನಾಯಿತು? ಆಸ್ತಿ ಎಲ್ಲ ಏನಾಯಿತು? ಕಳ್ಕೊಂಡ್ಬಿಟ್ವಿ. ಈಗ ಪಡ್ಕೊಳ್ಳೋ ಅಂಥ ಒಂದು ಸಮಯ ಸಿಕ್ಕಿದೆ. बाबा ने समझाया एक ही गीता शास्त्र है जिसमें श्रीमದ್ ಭಗವಾನ್ ವಾಚ್ है. ಶಿವ ತಂದೆ ತಿಳಿಸ್ಕೊಟ್ಟಿದ್ದಾರೆ, ಇದೊಂದೇ ಒಂದು ಶ್ರೀಮದ್ ಭಗವಾನ್ ವಾಚ ಇದೆ. ಎಲ್ಲರಿಗೂ ಕೂಡ ಭಗವಂತ ತಂದೆ ಆಗಿದ್ದಾರೆ. ಶ್ರೀಮದ್ ಭಗವಾನ್ ವಾಚ್ तो जरूर भगवान ने ही आकर श्रेष्ठ मत बनाया होगा ना. ಈ ಶ್ರೀಮತವನ್ನು ಶ್ರೇಷ್ಠಾತಿ ಶ್ರೇಷ್ಠ ತಂದೆನೇ ಬಂದು ಏನು ಮಾಡಿದ್ರು? ಶ್ರೇಷ್ಠ ಮತವನ್ನು ಕೊಟ್ಟಿರ್ಬೇಕಲ್ವಾ. ಶ್ರೀಮತದ ಗಾಯನ ಇದೆ, ಶ್ರೀಮದ್ ಭಗವದ್ಗೀತೆ ಅಂದರೆ ಭಗವಂತನೇ ನುಡಿಸಿರ್ತಕ್ಕಂಥ ಮಹಾವಾಕ್ಯಗಳಿಗೆ ಶ್ರೀಮತ ಅಂತೇಳೋದು. ಹಾಗಾದರೆ ಶ್ರೀಮತ ಎಲ್ಲಿಂದ ಸಿಗುತ್ತೆ ನಮಗೆ? ಪ್ರತಿನಿತ್ಯ ಮುರುಳಿನಲ್ಲಿ ಬಾಬಾರವರು ಶ್ರೀಮತವನ್ನು ಕೊಡ್ತಾರೆ. ಒಂದ್ಸಲ ಮಧುಬನ್ದಲ್ಲಿ ಶ್ರೀಮತ ಅಂದರೆ ಏನು ಅಂತ ನಿರ್ವೈರ್ ಬಾಯನ್ನು ಕ್ಲಾಸ್ ಮಾಡಬೇಕಾದ್ರೆ ಕೇಳ್ತಿದ್ರು. ಶ್ರೀಮತ ಅಲ್ಲಿ ಹುಡ್ಕೋದು ಇಲ್ಲಿ ಹುಡ್ಕೋದು, ಅವ್ನು ಕೇಳೋದು ಇವ್ನು ಕೇಳೋದು ನೀವು ಬೇಕಿಲ್ಲ. ಮುರಳಿ ಎತ್ಕೊಂಡು ಓದಿ, ಅದರಲ್ಲೇ ಬಾಬಾ ಪ್ರತಿಯೊಂದು ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಬೆಳಗ್ಗೆ ಅಮೃತ ವೇಳೆ ಎದ್ದೇಳೋದ್ರಿಂದ ಹಿಡಿದು ರಾತ್ರಿ ದಿನಚರಿ ಕ್ಲೋಸ್ ಮಾಡೋದ್ರವರೆಗೂ, ರಾತ್ರಿ ಹೇಗೆ ನಿದ್ದೆ ಮಾಡೋದು, ಇದೆಲ್ಲದಕ್ಕೂ ಕೂಡ ಶ್ರೀಮತ ಬಾಬಾರವರು ಮುರಳಿಗಳಲ್ಲಿ ಏನು ಮಾಡಿದ್ದಾರೆ? ತಿಳಿಸಿಟ್ಬಿಟ್ಟಿದ್ದಾರೆ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಬಾಬಾ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಪ್ರತಿ ಸಂಕಲ್ಪಕ್ಕೂ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಮಾತಿಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಮ್ಮ ಜೀವನದ ಪ್ರತಿಯೊಂದು ಅಂಗಕ್ಕೂ ಒಂದೊಂದು
ಇದಕ್ಕೂ ಕೂಡ ಡೈರೆಕ್ಷನ್ಸ್ ಬಾಬಾ ಅವರು ಕೊಟ್ಬಿಟ್ಟಿದ್ದಾರೆ. ನಾವು ಹೇಗೆ ಎದ್ದೇಳಬೇಕು, ಹೇಗೆ ಮಲ್ಕೋಬೇಕು, ಹೇಗೆ ಕೂತ್ಕೋಬೇಕು, ಹೇಗೆ ಊಟ ಮಾಡಬೇಕು, ಹೇಗೆ ವ್ಯವಹಾರ ಮಾಡಬೇಕು, ಪ್ರತಿಯೊಂದೂ ಕೂಡ ಬಾಬಾ ಅವರು ಡೈರೆಕ್ಷನ್ಸ್ ಮುರಳಿನಲ್ಲಿ ತಿಳಿಸಿ ಆಗಿದೆ. ಅದರಿಂದ ಶ್ರೀಮತವನ್ನು ಪಾಲನೆ ಮಾಡೋರು ಬೇಕಾಗಿದೆ. ಈಗ ಶ್ರೀಮತ ಸಿಗ್ತಾ ಇದೆ, ಮುರಳಿ ಓದಿದಾಗ ನಮಗೆ ಸಿಗುತ್ತೆ. ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. श्रीमद् गीता अर्थात श्रीमद भगवान वाच भगवान तो जरूर ऊंचे थे ऊंचे ठहराना. सर्वश्रेष्ठವಾಗಿರತಕ್ಕಂಥವ್ರು ಯಾರೋ ಭಗವಂತ ಆಗಿದ್ದಾರೆ. श्रीमद भी उस एक शास्त्र की गाई हुई है और कोई शास्त्र में श्रीमद भगवान वाच नहीं है. ಕೇವಲ ಭಗವದ್ಗೀತೆ ಒಂದೇ ಶಾಸ್ತ್ರದಲ್ಲಿದೆ ಶ್ರೀಮತ ಅನ್ನೋದು. ಬೇರೆ ಇನ್ಯಾವ ಗ್ರಂಥಗಳಲ್ಲಿ ಶ್ರೀಮತ ಇಲ್ಲ, ಶ್ರೀಮತ್ ಭಗವಾನ್ ವಾಚ ಇಲ್ಲ ಅಂತ. ಅವೆಲ್ಲ ಏನಾಗಿದ್ದಾವೆ? ಭಗವದ್ಗೀತೆಯ ಮಕ್ಕಳು, ಭಗವದ್ಗೀತೆಯ ಮೊಮ್ಮಕ್ಕಳು, ಮರಿಮಕ್ಕಳು. ಬೇರೆ ಎಷ್ಟೋ ಧಾರ್ಮಿಕ ಗ್ರಂಥಗಳೇನಿದ್ದಾವೆ ಇವೆಲ್ಲ ಏನಾಗಿದ್ದಾವೆ? ಭಗವದ್ಗೀತೆಯ ಮಕ್ಕಳು ಮೊಮ್ಮಕ್ಕಳಾಗಿದ್ದಾವೆ. ಲಿಖನೆ ವಾಲಾ ಭಿ ಸಮಜ್ ನಾ ಸಕೆ. ಶ್ರೀಮತ ಅಂತ ಯಾವುದಕ್ಕೆ ಹೇಳಲಾಗತ್ತೆ ಅಂತ ಬರೀತಕ್ಕಂಥವ್ರಿಗೂ ಗೊತ್ತಿರೋದಿಲ್ಲ ಅಂತಾರೆ. ಉಸ್ಮೆ ಭೂಲ್ ಕ್ಯೂ ಹುಯಿ, ಅದರಲ್ಲಿ ಯಾಕೆ ಮಿಸ್ಟೇಕ್ ಆಗೋಯ್ತೋ ವಾ ಬಾಪ್ ಆಕರ್ ಸಮಜಾತೆ. ಈ ವಿಚಾರಗಳನ್ನು ಏನು ಮಿಸ್ಟೇಕ್ಸ್ ಆಗೋಗ್ಬಿಟ್ಟಿದೆ ಅದನ್ನು ಸ್ವಯಂ ತಂದೆ ಬಂದು ಏನು ಮಾಡ್ತಾ ಇದ್ದಾರೆ? ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಇಲ್ಲಿಂದ ತಪ್ಪಾಗೋಗ್ಬಿಟ್ಟಿದೆ ನೋಡಿ ಅಂತ. ರಾವಣ ರಾಜ್ಯ ಶುರು ಹೋನೆ ಸೆ ಹಿ ರಾವಣ ಮತ್ ಪರ್ ಚಲ್ ಪಡ್ತೆ ಹೇ. ರಾವಣ ರಾಜ್ಯ ಪ್ರಾರಂಭ ಆಗ್ತಾ ಇದ್ದಂಗೆನೆ ರಾವಣನ ಮತದ ಮೇಲೆ ಜನ ನಡೆಯಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ರು. ಪಹಲೆ ಕಡೆತೆ ಕಡ ಬೂಲ್ ಇಸ್ ರಾವಣ ಮತ್ ವಾಲೆ ಕಿ ಹೇ. ಎಲ್ಲಕ್ಕಿಂತಲೂ ಕಠಿಣ ತಪ್ಪನ್ನು ಯಾರು ಮಾಡಿದ್ರೋ ಈ ರಾವಣನ ಮತದವರೇ ಮಾಡಿದ್ರು. ರಾವಣ ಕಿ ಚಮಟ್ ಲಗ್ತಿ ಹೇ. ರಾವಣನ ಚಿಡಿ ಏಟು ಬಿದ್ದೋಯ್ತು ಅಂತಾರೆ. जैसे कहा जाता शंकर प्रेरक है बॉम्ब शादी बनवाए हैं. ಹೇಗೆ ಹೇಳ್ತಾರೆ, ಶಂಕರ್ನ ಪ್ರೇರಣೆಯಿಂದ ಬಾಂಬ್ಸ್ ಇವೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ವೈಸೆ 5 ವಿಕಾರ ರೂಪಿ ರಾವಣ ಪ್ರೇರಕ ಹೈ ಮನುಷ್ಯಂಕೋ ಪತಿತ್ ಬನಾನೆ ಕಾ. ಈ ಪಂಚ ವಿಕಾರಗಳು ಏನಾಗಿದೆ ಅಂತಂದರೆ ಪ್ರೇರಣೆ ಆಗಿದ್ದಾವೆ ಮನುಷ್ಯರನ್ನು ಪತಿತರನ್ನು ಮಾಡಲಿಕ್ಕೆ. ತಪ್ತು ಪುಕಾರ್ತೆ ಪತಿತ್ ಪಾವನಾವೋ. ಈ ಕಾರಣದಿಂದನೇ ಭಗವಂತನ ಕರೀತಾ ಇದ್ದಾರಲ್ಲ, ಪತಿತ ಪಾವನ ಬಾ ಅಂತೇಳ್ಬಿಟ್ಟು ಕರೀತಾ ಇದ್ದಾರಲ್ವಾ. ತು ಪತಿತ್ ಪಾವನ್ ಏಕ ಹಿ ಟೆಹರ. ಅಂದರೆ ಇಷ್ಟು ಆತ್ಮಗಳನ್ನು ಪ್ಯೂರಿಫೈ ಮಾಡೋರು ಯಾರೋ? ಪತಿತ ಪಾವನ ಒಬ್ಬರೇ ತಂದೆ. ಎಸ್ಮೆ ಸಿದ್ಧ ಹೋತಾ ಹೇ ಪತಿತ್ ಬನಾನೆ ವಾಲ ಅವರೇ. ಮನುಷ್ಯನ ಪತಿತರನ್ನಾಗಿ ಮಾಡೋನು ಬೇರೆ ಯಾರೋ ಇದ್ದಾರೆ ಅನ್ನೋದು ಗೊತ್ತಾಗುತ್ತಲ್ವ. ಪಾವನ್ ಬನಾನೆ ವಾಲ ಅವ್ರ ಹೇ. ಪಾವನರನ್ನಾಗಿ ಮಾಡೋರು ಒಬ್ಬರು, ಪತಿತ್ರನಾಗಿ ಮಾಡೋರು ಮತ್ತೊಬ್ಬರು ಅನ್ನೋದು ಈ ಒಂದು ನಾಲೆಡ್ಜಿಗೆ ಬಂದ ಮೇಲೆ ಗೊತ್ತಾಗುತ್ತೆ. ದೋನೋ ಏಕ ನೈ ಹೋ ಸಕ್ತೆ. ಇಬ್ಬರು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಹ ಬಾತೆ ತುಮ್ ಸಮಸ್ತೆ ಹೋ ನಂಬರ್ವಾರ್ ಪುರುಷಾರ್ಥ ಅನುಸಾರ. ಈ ವಿಚಾರಗಳನ್ನು ನೀವು ಕೂಡ ತಿಳ್ಕೊಳ್ತೀರಾ ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ. ಐಸಾ ಮತ್ ಸಮಜ್ನಾ ಸಬೀಕೋ ನಿಶ್ಚಯ ಹೇ. ಈ ರೀತಿ ತಿಳ್ಕೊಬೇಡಿ ಎಲ್ಲರಿಗೂ ನಿಶ್ಚಯ ಇದೆ ಅಂತ. ನಿಶ್ಚಯನೂ ಕೂಡ ನಂಬರ್ವಾರ್ ಇದೆ ಅಂತಾರೆ. ಜಿತನಾ ನಿಶ್ಚಯ ಹೇ ಉತನಾ ಖುಷಿ ಬಡ್ತಿ ಹೇ. ಎಷ್ಟು ನಿಶ್ಚಯ ಇದೆಯೋ ಅಷ್ಟೇ ಏನಾಗ್ತಾ ಇರುತ್ತೆ? ಖುಷಿ ಅಂತಕ್ಕಂಥದ್ದು ಹೆಚ್ಚುತ್ತಾ ಹೋಗುತ್ತೆ. ಬಾಬಾ ಕಿ ಮತ್ ಪರ್ ಚಲನಾ ಹೋತಾ ಹೇ. ಶ್ರೀಮತ್ ಪರ್ ಹಮ್ಕೋ ಯಾ ರಾವಣ ಸ್ವರಾಜ್ಯ ಪಾನಾ ಹೇ. ತಂದೆಯ ಮತದ ಮೇಲೆ ನಡಿಬೇಕು, ಶ್ರೀಮತದ ಮೇಲೆ. ನಮಗೆ ಇವಾಗ ಸ್ವರಾಜ್ಯದ ಪದವಿಯನ್ನು ಏನು ಮಾಡಬೇಕಾಗಿದೆ? ತೆಗೆದುಕೋಬೇಕಾಗಿದೆ. ಮನುಷ್ಯ ಸೆ ದೇವತಾ ಬನ್ನೆ ಮೇಲೆ ದೇರಿ ನಹಿ ಲಗತಿ ಹೇ. ಮಾನವರಿಂದ ದೇವತೆಗಳಾಗಲಿಕ್ಕೋಸ್ಕರ ನಿಧಾನ ಎನಿಸಲ್ಲ. ತುಮ್ ಪುರುಷಾರ್ಥ ಕರ್ತೆ ಹೋ, ಮಮ್ಮ ಬಾಬಾ ಕೋ ಫಾಲೋ ಕರ್ತೆ ಹೋ. ನೀವು ಕೂಡ ಪುರುಷಾರ್ಥ ಮಾಡ್ತೀರಾ, ಮಮ್ಮ ಬಾಬಾರವರನ್ನು ಏನು ಮಾಡ್ತೀರಾ? ಫಾಲೋ ಮಾಡ್ತೀರಾ. ಜೈಸೆ ವಹ ಆಪ್ ಸಮಾನ್ ಬನಾನೆ ಕಿ ಸರ್ವಿಸ್ ಕರ್ ರಹೆ. ಮಮ್ಮ ಬಾಬಾ ಏನು ಮಾಡಿದ್ರು? ತಮ್ಮ ಸಮಾನ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡಿದ್ರು? ಸರ್ವಿಸ್ ಮಾಡಿದ್ರಲ್ಲ. तुम भी समझते हो हम भी क्या सर्विस कर रहे हैं और मम्मा बाबा क्या सर्विस कर रहे हैं. ನೀವು ತಿಳ್ಕೊಳ್ತೀರಾ ನಾವೇನು ಸೇವೆ ಮಾಡ್ತಾ ಇದ್ದೀವಿ ನಮಗೆ ಗೊತ್ತಿದೆ. ಮಮ್ಮ ಬಾಬಾ ಏನು ಸೇವೆ ಮಾಡ್ತಾ ಇದ್ರು ಅನ್ನೋದು ನಿಮಗೆ ಗೊತ್ತಿದೆ. ಬಾಬಾನೇ ಸಮಜಾಯ ಹೇ
कि शिव बाबा और ब्रह्मा दादा दोनों इकट्ठे हैं. ಇಲ್ಲಿ ಶಿವ ಬಾಬಾನೂ ಇದ್ದಾರೆ, ಬ್ರಹ್ಮ ಬಾಬಾನೂ ಇದ್ದಾರೆ, ಕಂಬೈಂಡ್ ಆಗಿದ್ದಾರೆ, ಒಟ್ಟಿಗೆ ಇದ್ದಾರೆ. ತೋರಿಸ್ಕೊಟ್ಟಿದ್ದಾರೆ ಪ್ರಪಂಚಕ್ಕೆ ಹೆಂಗೆ ಕಂಬೈಂಡ್ ಆಗಿರಬೇಕು ಅಂತ. ಬ್ರಹ್ಮ ಬಾಬಾ ಬಿಟ್ಟು ಶಿವ ಬಾಬಾ ಇಲ್ಲ, ಶಿವ ಬಾಬಾ ಬಿಟ್ಟು ಬ್ರಹ್ಮ ಬಾಬಾ ಇಲ್ಲ. ಹಂಗೆ ಮಕ್ಕಳನ್ನ ಬಿಟ್ಟು ತಂದೆ ಇಲ್ಲ, ತಂದೆ ಬಿಟ್ಟು ಮಕ್ಕಳಿಲ್ಲ. ಇದನ್ನೇ ಕಂಬೈಂಡ್ ಸ್ವರೂಪ ಅಂತ ಭಕ್ತಿ ಮಾರ್ಗದಲ್ಲಿ ಶಿವಶಕ್ತಿ ಗಾಯನ ಇರೋದು. ಶಕ್ತಿಯರ ಜೊತೆಯಲ್ಲಿ ಯಾರಿದ್ರೋ ಶಿವ ಇದ್ರು ಅಂತ ಗಾಯನ ನಡೀತಾ ಇರೋದು. तो समझना चाहिए सबसे नज़दीक है. ತಿಳ್ಕೋಬೇಕಾಗಿದೆ ಬ್ರಹ್ಮ ಬಾಬಾ ಇಬ್ರು ಒಟ್ಟಿಗಿದ್ದಾರೆ, ಎಲ್ರಿಗಿಂತಲೂ ಹತ್ರ ಇದ್ದಾರೆ. इनको ही संपूर्ण रूप सूक्ष्म वतन में दिखाते हो, जरूर यह तीखा होगा. ಇವರಿಬ್ಬರದು ಕಂಬೈಂಡ್ ಸ್ವರೂಪನ ಇಲ್ಲಿ ತೋರಿಸಲಾಗುತ್ತೆ, ಸೂಕ್ಷ್ಮ ಲೋಕದಲ್ಲಿ ಬ್ರಹ್ಮ ಬಾಬಾ ಅವ್ರನ್ನ ತೋರಿಸಲಾಗತ್ತೆ. ಅದರಿಂದ ಅವರು ಬಹಳ ಮುಂಚೂಣಿಯಲ್ಲಿದ್ದಾರೆ. ಬ್ರಹ್ಮ ಬಾಬಾ ಎಲ್ಲಿದ್ರು? ನಂಬರ್ 1 ಅಲ್ಲಿದ್ರಲ್ಲ. ಮುಂಚೂಣಿ ಅಂದರೆ ನಂಬರ್ 1. परंतु जैसे बाबा निरहंकारी है, देही अभिमानी है, वैसे दादा भी निरहंकारी. ಶಿವ ಬಾಬಾ ಹೆಂಗೆ ನಿರಹಂಕಾರಿ ಆಗಿದ್ದಾರೆ, ಬ್ರಹ್ಮ ಬಾಬಾ ಅವ್ರಿಗೂ ಯಾವುದೇ ಅಹಂಕಾರ ಇಲ್ಲ, ಅವರು ನಿರಹಂಕಾರಿ ಆಗಿದ್ದಾರೆ. ದೇಹಿ ಅಭಿಮಾನಿ ಹೇ, ವೈಸೆ ಬಾಪ್ ದಾದಾ ನಿರಹಂಕಾರಿ ಹೇ. ಆತ್ಮಾಭಿಮಾನಿ ಆಗಿದ್ದಾರೆ, ಇಬ್ರು ನಿರಹಂಕಾರಿ ಆಗಿದ್ದಾರೆ. ಕೇತೆ ಹೇ ಶಿವ ಬಾಬಾ ಸಮಜಾತೆ ರಾತೆ ಹೇ. ಹೇಳ್ತಾ ಇರ್ತಾರೆ, ಶಿವ ಬಾಬಾನೇ ತಿಳಿಸ್ತಾ ಇರೋದು. ಜಬ್ ಮುರಳಿ ಚಲ್ತಿ ಹೇ ತೋ ಬಾಬಾ ಖುದ್ ಕೇತೆ ಹೇ ಕಿ ಸಮझो कि ಶಿವ ಬಾಬಾ इन द्वारा सुना रहे हैं. ಬ್ರಹ್ಮ ಬಾಬಾ ಯಾವಾಗಲೂ ಏನು ಹೇಳ್ತಿದ್ರು? ಈ ದಾದಾ ಹೇಳ್ತಾ ಇದ್ದಾರೆ ಅಂತ ಯಾವತ್ತೂ ತಿಳ್ಕೊಬೇಡಿ. ಯಾವಾಗಲೂ ತಿಳ್ಕೊಳ್ಳಿ, ಶಿವ ಬಾಬಾನೇ ಈ ವಾಕ್ಯಗಳನ್ನು ತಿಳಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ. ಅಂದರೆ ಆಲ್ಮೈಟಿ ತಂದೆ ಹೇಳ್ತಾ ಇದ್ದಾರೆ ಅನ್ನೋಂಥದ್ದನ್ನೇ ಯಾವಾಗಲೂ ಬ್ರಹ್ಮ ಬಾಬಾ ಅವರು ತಿಳಿಸ್ತಾ ಇದ್ರು. ಶಿವ ಬಾಬಾ ಆಲ್ಮೈಟಿ ತಂದೆ ಹೇಳ್ತಾ ಇದ್ದಾರೆ ಅಂತಕ್ಕಂಥ ವಿಚಾರನ ಯಾವಾಗಲೂ ಕೂಡ ಬ್ರಹ್ಮ ಬಾಬಾ ಏನು ಮಾಡ್ತಾ ಇದ್ರು? ತಿಳಿಸ್ತಾ ಇದ್ರು. ನಾನು ಹೇಳ್ತಾ ಇದ್ದೀನಿ ಅನ್ನೋ ಅಂತ ಅಭಿಮಾನ ಇರಲಿಲ್ಲ ಬ್ರಹ್ಮ ಬಾಬಾ ಅವರಲ್ಲಿ. ಇಷ್ಟು ನಿರಹಂಕಾರಿ ತಂದೆ. ಯ ಬ್ರಹ್ಮ ಅಭಿ ಜರೂರ್ ಸುನ್ತಾ ಹೋಗ, ಯ ಸುನೆ ನಾ ಸುನೆ ತೋ ಊಂಚ್ ಪದ್ ಕೇಸೆ ಪಾಯೆ. ಈ ಬ್ರಹ್ಮಾರವರು ಕೂಡ ಆತ್ಮ ಕೇಳುತ್ತೆ ಒಳಗಡೆ. ಒಂದು ವೇಳೆ ಕೇಳಲಿಲ್ಲ ಅಂದರೆ ಒಳ್ಳೆ ಪದವಿಗೆ ಹೆಂಗೆ ಹೋಗೋಕ್ಕಾಗ್ತಿತ್ತೋ ನೋಡಿ. ಇದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಬ್ರಹ್ಮ ಬಾಬಾರವರು ಶಿವ ಬಾಬಾ ಮುರಳಿ ಹೇಳೋದಾಗ ಕೇಳಿಸ್ಕೊತಾ ಇದ್ರು, ಬಟ್ ಗುಲ್ಜಾರ್ ದಾದಿಗೆ ಗೊತ್ತಾಗ್ತಾ ಇರಲಿಲ್ವಂತೆ. ಇದು ನೋಡಿ ಡಿಫ್ರೆನ್ಸ್, ಆ ರಥಕ್ಕೂ ಈ ರಥಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಗುಲ್ಜಾರ್ ದಾದಿಯವರು ಮಾರನೇ ದಿವಸ ಬೆಳಗ್ಗೆ ಎದ್ದು ಬಾಬಾ ಅವರು ರಾತ್ರಿಯೆಲ್ಲ ಏನು ಮುರಳಿ ಹೇಳಿ ಹೋಗಿದ್ದಾರೆ ಫಸ್ಟ್ CD ಅವ್ರು ಕೊಡ್ತಾ ಇದ್ರು. ರೆಕಾರ್ಡ್ ಆಗ್ತಿತ್ತಲ್ಲ ವಿಡಿಯೋ, ಫಸ್ಟ್ CD ಅವ್ರಿಗೆ ಹೋಗ್ತಿತ್ತು. ಅದನ್ನು ಹಾಕ್ಕೊಂಡು ದಾದಿಯವರು ಕೇಳ್ತಾ ಇದ್ರು. ನೋಡಿದ್ರ ವ್ಯತ್ಯಾಸ? ರಥಗಳಲ್ಲೇನೆ 2 ರಥಕ್ಕೂ ಎಷ್ಟು ವ್ಯತ್ಯಾಸ ಅಂತ. तो परंतु अपना देह अभिमान छोड़ कहते हैं ऐसा समझो शिव बाबा का ही सुनाते हैं. ಬ್ರಹ್ಮ ಬಾಬಾರವರು ಕೇಳ್ತಿದ್ರು, ಅವ್ರು ಯಾವಾಗಲೂ ಏನು ಹೇಳ್ತಿದ್ರು? ಇದು ಶಿವ ಬಾಬಾ ಅವ್ರ ವಾಣಿ ಬಂದಿದೆ ಅಂತ ತಿಳ್ಕೊಳ್ಳಿ, ಶಿವ ಬಾಬಾ ಮುರಳಿ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ ತಿಳ್ಕೊಬೇಡಿ, ಬ್ರಹ್ಮ ಬಾಬಾ ಹೇಳೋದು. ಗೊತ್ತಾಯ್ತಾ? ಆ ನಿರಹಂಕಾರಿ ಗುಣ ಈಗ ನಾವು ರೂಪಿಸ್ಕೋಬೇಕು. ಈಗ ನೀವು ಎಲ್ಲಾದರೂ ಸೇವೆಗೆ ಹೋಗ್ತೀರಾ, ಎಲ್ಲಾದರೂ ಯಾರಿಗಾದ್ರೂ ಕೋರ್ಸ್ ಕೊಡ್ತೀರಾ, ಯಾರಿಗಾದ್ರೂ ಮುರಳಿ ಹೇಳ್ತೀರಾ, ನಾನು ಹೇಳ್ತಾ ಇಲ್ಲಪ್ಪ, ಇದು ಶಿವ ಬಾಬಾ ಹೇಳ್ತಾ ಇದ್ದಾರೆ, ಇದು ಶಿವ ಬಾಬನ ಮುರಳಿ, ಇದು ಮಧುಬಂದಿಂದ ಬಂದಿದೆ ಅನ್ನೋವಂಥ ಒಂದು ವಿಚಾರನ ನೀವು ಅವ್ರ ಮುಂದೆ ಇಟ್ಟಾಗ ಅವ್ರಿಗೆ ಚೆನ್ನಾಗಿ ನಾಟುತ್ತೆ ಪಾಯಿಂಟ್ಸ್. ನೀವು ಹೇಳೋವಂಥ ವಾಕ್ಯದಲ್ಲಿ ಶಾರ್ಪ್ನೆಸ್ ಬರುತ್ತೆ, ನೀವು ಹೇಳೋವಂಥ ವಾಕ್ಯಗಳಲ್ಲಿ ಪವರ್ ಇರುತ್ತೆ. ಅವ್ರಿಗೆ ಹಂಗೆ ಹಿಡ್ಕೊತಾರೆ, ಕ್ಯಾಚ್ ಆಗ್ತಾರೆ, ಬಾಬನ ಮಕ್ಕಳಾಗ್ಬಿಡ್ತಾರೆ. ಯಾಕೆ ನಮ್ಮ ಹತ್ರ ಎಲ್ಲಿತ್ತೋ ನಾವು ಹೇಳಲಿಕ್ಕೆ? ನಾವು ಕಲ್ತ್ಕೊತಾ ಇದ್ದೀವಿ ಅಷ್ಟೇ. ಬಾಬಾ ಹೇಳಿದ್ದನ್ನು ಸ್ಟಡಿ ಮಾಡಿ ಮಾಡಿ ಕಲ್ತ್ಕೊತಾ ಇದ್ದೀವಿ. ನಾವು ಸ್ಟೂಡೆಂಟ್ಸ್ ಅಷ್ಟೇ ಅಲ್ವಾ? ಜಾನಕಿ ದಾದಿ ಒಂದ್ಸಲ ಹೇಳ್ತಾ ಇದ್ರು, ಇನ್ಸ್ಟಿಟ್ಯೂಷನ್ ಹೆಡ್ ನಾನು ಕೂಡ ಬಾಬಾ ಅವ್ರಿಗೆ ಸ್ಟೂಡೆಂಟ್ ಅಂತ. ಮೈ ನಾ ಕೊಯ್ ಟೀಚರು ಕೊಯ್ ದಾದಿ ಹೂ ಅಂತ. ಎಷ್ಟು ನಿರಹಂಕಾರಿ ಗುಣ! ಪೋಸ್ಟಲ್ಲಿ ಇದ್ದಾರೆ, ನಾನು ಸ್ಟೂಡೆಂಟ್ ಅಂತಾರೆ. ಇವತ್ತು ಸ್ವಲ್ಪ ಕೇಳಿಬಿಟ್ರೆ, ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ಅಭಿಮಾನ ಬಂದ್ಬಿಡುತ್ತೆ ಕೆಲವರಿಗೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ಮುರಳಿಯ ಗೂಢಾರ್ಥ, ಭಾವಾರ್ಥ. ಬಾಬಾ ಹೇಳ್ತಾರೆ, ಶಿವ ಬಾಬಾ ಈ ಸಮಜಾತೆ ಇಸ್ಮೆ ಪತಿತ್ಪನ
ಕಿಯಾ ಹುವಾ ಹೇ. ಬಾಬಾ ಹೇಳ್ತಾರೆ, ಶಿವಬಾಬಾನೇ ಇಷ್ಟೆಲ್ಲ ತಿಳಿಸ್ತಾ ಇದ್ದಾರೆ. ಇವರೇ ಪತಿತ ತನನ ಕ್ರಾಸ್ ಮಾಡ್ಕೊಂಡು ಬಂದಿದ್ದಾರೆ. ಮಮ್ಮ ಅಥವಾ ಕುಮಾರಿ ತಿ, ಮಮ್ಮಾರವರು ಕುಮಾರಿ ಇದ್ರು. ಅವ್ರು ಕುಮಾರಿ ಜೀವನದಲ್ಲೇ ಬಾಬನ ಜ್ಞಾನಕ್ಕೆ ಬಂದ್ಬಿಟ್ರು. ಬ್ರಹ್ಮ ಬಾಬಾ ಲೌಕಿಕ ಅಲೌಕಿಕ ಎರಡೂ ಅನುಭವಸ್ಥರಾಗಿದ್ದರು. ಮಮ್ಮ ಊಂಚಿ ಚಲಿಗಿ, ಮಮ್ಮಾರವರು ಕುಮಾರಿ ಆಗಿದ್ದರಿಂದ ಅವರು ನಂಬರ್ 1 ಫಸ್ಟೇ ಮುಂದೆ ಹೊರಟೋಗ್ಬಿಟ್ರು. ತುಂಬಿ ಕುಮಾರಿಯ ಮಮ್ಮಕೋ ಫಾಲೋ ಕರೋ. ಏನು ಹೇಳ್ತಿದ್ದಾರೆ ಕುಮಾರಿಯರಿಗೆ ಇವತ್ತು? ಬಾಬಾ ಮಮ್ಮಾರವರನ್ನು ಫಾಲೋ ಮಾಡಿ, ಮಮ್ಮ ಜೀವನ ಹೇಗಿತ್ತು, ಮಮ್ಮವ್ರ ಜೀವನ ಚರಿತ್ರೆ ತರಿಸ್ಕೊಂಡು ಓದಿ ಅಂತಾರೆ. ಗೃಹಸ್ಥಿಯೋಂಕೋ ಬಾಬಾಕೋ ಫಾಲೋ ಕರ್ನಾ ಚೈ. ನೋಡಿ, ಇಬ್ಬರಿಗೂ ಎಕ್ಸಾಂಪಲ್ಸ್ ಇದ್ದಾರೆ. ಗೃಹಸ್ಥಿಗಳಿಗೂ ಎಕ್ಸಾಂಪಲ್ ಇದ್ದಾರೆ, ಮತ್ತು ಕುಮಾರಿಯರಿಗೂ ಎಕ್ಸಾಂಪಲ್ಸ್ ಇದ್ದಾರೆ, ಕುಮಾರಗಳಿಗೂ ಎಕ್ಸಾಂಪಲ್ಸ್ ಇದ್ದಾರೆ. हर एक को समझना है मैं पतित हूँ मुझे पावन बनना है. ನೋಡಿ, ಪ್ರತಿಯೊಬ್ಬರು ಇಲ್ಲಿ ತಿಳ್ಕೋಬೇಕು, ಈ ಸಮಯದಲ್ಲಿ ನಾವು ಆತ್ಮಗಳು ಪ್ರತಿಯೊಬ್ಬರು ಪತಿತಾತ್ಮಗಳಾಗ್ಬಿಟ್ಟಿದ್ದೇವೆ. ನಾವು ಪಾವನರಾಗಬೇಕು, ನಾವು ಶುದ್ಧಾತ್ಮಗಳಾಗಬೇಕು, ಪವಿತ್ರ ಆತ್ಮಗಳಾಗಬೇಕು ಅಂತ ತಿಳ್ಕೋಬೇಕು. ಮುಖ್ಯ ಬಾತ್ ಹೈ ಬಾಬಾನೇ ಯಾದ್ ಕಿ ಯಾತ್ರಾ ಸಿಕ್ಲಾಯಿ. ಮೇನ್ ವಿಚಾರ ತಂದೆ ನೆನಪಿನ ಯಾತ್ರೆ ಹೇಗೆ ಮಾಡೋದು ಅಂತ ತಿಳಿಸಿದ್ದಾರೆ. ಇಸ್ಮೆ ದೇಹಾಭಿಮಾನ ನಹಿ ರಹನಾ ಚಾಹಿಯೇ. ಇದರಲ್ಲಿ ದೇಹಾಭಿಮಾನ ಬರ್ಕೂಡ್ದು, ನಾನು ಅನ್ನೋದು ಬರ್ಕೂಡ್ದು. ಅಚ್ಚಾ, कोई मुरली नहीं सुना सकते हैं तो याद की यात्रा पर रहो. ಈಗ ಕೆಲವ್ರಿಗೆ ಮುರಳಿ ಹೇಳಕ್ಕೆ ಬರಲ್ಲ, ಅವ್ರೇನು ಮಾಡೋದು? ಹೇಳೋ ಪ್ರಾಕ್ಟೀಸ್ ಮಾಡೋಕ್ಕಿದ್ರೆ ಮಾಡ್ರಿ, ಇಲ್ಲ ನೆನಪಾದರೂ ಮಾಡ್ರಿ ಅಂತಾರೆ. ಪರಂತು ಯಾತ್ರಾ ಭೂಲ್ ಜಾತೆ ಹೇ ತೋ ಹರ್ಜ ನಹಿ. ಆದರೆ ನೆನಪು ಮರ್ತೋಗುತ್ತೆ ಅಂದರೆ ಪರವಾಗಿಲ್ಲ, ಮುರಳಿ ಚಲಾಕರ್ ಫಿರ್ ಯಾತ್ರಾ ಪರ್ ಲಗ್ ಜಾವು. ಮುರಳಿ ಓದಿ ಅಥವಾ ಮುರಳಿ ತಿಳಿಸಿ ಮತ್ತೆ ನೆನಪಿನ ಯಾತ್ರೆಯಲ್ಲಿ ಕೂತ್ಕೊಳ್ಳಿ ಅಂತ. ಅಂದರೆ ಕೆಲವ್ರಿಗೆ ಹ್ಯಾಬಿಟ್ ಇರಲ್ವಲ್ಲ, ಹೇಳೋಕ್ಕೆ ಗೊತ್ತಿರಲ್ಲ, ಅವ್ರು ಯೋಗ ಮಾಡಿ, ಹೇಳೋಕ್ಕೆ ಗೊತ್ತಿದ್ರೆ ಹೇಳಿ, ಆಮೇಲೆ ಯೋಗದಲ್ಲಿ ಕೂತ್ಕೊಳ್ಳಿ, ಚೆನ್ನಾಗಿ ಯೋಗ ಅಂಟುತ್ತೆ ಅಂತ. ಕ್ಯೋಂಕಿ ವಾಣಿ ಸೆ ಪರೆ ವಾನಪ್ರಸ್ಥ ಅವಸ್ಥಾ ಮೇ ಜಾನ ಹೈ. ಈಗ ಶಬ್ದ ಜಗತ್ತನ್ನು ಬಿಟ್ಟು ನಾವು ಶಬ್ದಾತೀತ ಜಗತ್ತಿಗೆ ಹೋಗಬೇಕಾಗಿದೆ, ವಾಣಿಯಿಂದ ದೂರ ಹೋಗಬೇಕಾಗಿದೆ. मूल बात है देही अभिमानी बाबा को याद करते रहो तो चक्र को याद करते रहो. ಇಲ್ಲಿ ಮೇನ್ ವಿಚಾರ ಆಗಿದೆ, ಆತ್ಮಾಭಿಮಾನಿಗಳಾಗಬೇಕು, ತಂದೆ ನೆನಪು ಮಾಡ್ತಾ ಇರಬೇಕು, ಚಕ್ರವನ್ನು ನೆನಪು ಮಾಡ್ತಾ ಇರಬೇಕು. ಕಿಸಿಕೋ ದುಃಖ ನಾದು, ಯಾರಿಗೂ ದುಃಖನ ಕೊಡಕ್ಕೆ ಹೋಗಬೇಡಿ. ಯಹಿ ಸಮಜಾತೆ ರಹೋ ಬಾಬಾ ಕೋ ಯಾದ್ ಕರೋ ಯಹ ಯಾತ್ರಾ ಹೈ. ಇದನ್ನೇ ತಿಳಿಸ್ಕೊಡ್ತಾ ಇರಿ, ತಂದೆ ನೆನಪು ಮಾಡ್ತಾ ಇರಿ, ನೆನಪಿನ ಯಾತ್ರೆಯಲ್ಲಿರಿ. ಮನುಷ್ಯ ಜಬ್ ಮರ್ತೆ ಹೇ ತೋ ಕೇತೆ ಸ್ವರ್ಗ ಪದಾರ. ಇವಾಗ ಯಾರಾದರೂ ಶರೀರ ಬಿಟ್ಟು ಹೊರಟೋದ್ರೆ ಸ್ವರ್ಗಸ್ಥರಾದರು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ? ಹೇಳ್ತಾರೆ. ಅಜ್ಞಾನ ಕಾಲ ಮೇ ಕೋಯಿ ಸ್ವರ್ಗ ಕೋ ಯಾದ್ ನಹಿ ಕರ್ತೆ ಹೇ. ಅಜ್ಞಾನ ಕಾಲದಲ್ಲಿದ್ದಾಗ ಸ್ವರ್ಗ ನೆನಪು ಮಾಡೋ ಪ್ರಶ್ನೆ ಇಲ್ಲ, ಹೋದ್ರು ಅಂತ ಅಷ್ಟೇ ಹೇಳ್ತಾರೆ. ಎಲ್ಲಿದೆ ಸ್ವರ್ಗದ್ರ ಬಗ್ಗೆ ಪರಿಕಲ್ಪನೆ ಇಲ್ಲ. यहाँ मरना है, यहाँ से मना मरना मरता है तो ऐसा कोई याद नहीं करते हैं. अभी तुम बच्चे जानते हो हमको वापस जाना है. ಈಗ ನೀವು ತಿಳ್ಕೊಂಡಿದ್ದೀರಿ ನಾವು ಮನೆಗೆ ವಾಪಸ್ಸು ರಿಟರ್ನ್ ಜರ್ನಿ ಮಾಡಬೇಕು. वो कहते जितना तुम याद करेंगे उतनी खुशी का पारा चढ़ेगा. ಎಷ್ಟು ನೀವು ನೆನಪಿನಲ್ಲಿ ಇರ್ತೀರೋ ಅಷ್ಟು ನಿಮಗೆ ಖುಷಿ ಇರುತ್ತೆ ಅಂತಿದ್ದಾರೆ. ವರ್ಷ ಯಾದ್ रहेगा, ಆಸ್ತಿ ಕೂಡ ನಿಮಗೆ ನೆನಪಿರುತ್ತೆ. ಜಿತನಾ ಬಾಪ್ಕೋ ಯಾದ್ ಕರೆಂಗೆ ಉತ್ನಾ ಹರ್ಷಿತ್ ಬಿ रहेंगे. ಎಷ್ಟು ನೀವು ತಂದೆ ನೆನಪು ಮಾಡ್ತಾ ಇರ್ತೀರೋ ಅಷ್ಟು ಖುಷಿಯಾಗಿ ಕೂಡ ಇರ್ತೀರ. ಬಾಬಾಕೋ ಯಾದ್ ನಾ ಕರ್ನೆ ಸೆ ಮೂಂಜ್ ಜಾತೆ. ಶಿವ ತಂದೆ ನೆನಪೇ ಮಾಡಲಿಲ್ಲ ಅಂದರೆ ಅವ್ರೇನಾಗ್ತಾರೆ? ಕನ್ಫ್ಯೂಷನ್ ಆಗಿಬಿಡ್ತಾರೆ. ಗುಟ್ಕಾ ಖಾತೆ रहते हैं तुम इतना समय याद नहीं कर सकते हो. ಕೆಲವರು ತೂಕುಳಿಸ್ತಾ ಇರ್ತಾರೆ, ಇಷ್ಟು ಟೈಮು ನಾವು ನೆನಪು ಮಾಡಲಿಕ್ಕಾಗಲ್ಲ ಅಂತ. ಬಾಬಾನೇ ಆಶಿಕ್ ಮಾಶಿಕ್ ಮಿಸಾಲ್ ಬತಾಯ್. ಪ್ರಿಯತಮ ಅಂದ್ರೇನು, ಪ್ರಿಯತಮ ಅಂದ್ರೇನು ಎಕ್ಸಾಂಪಲ್ ಬಾಬಾ ಹೇಳಿದ್ದಾರೆ. ಬಲ್ ಯ ದಂಧಾ ಕರ್ತೆ ಅವ್ರ ಬಲ್ ಖರ್ಚಾ बल चर्च चलाती रहती है तो उनका भी समान आशिक माशिक आकर खड़ा हो जाता है. ಬಾಬಾ ಹೇಳ್ತಿದ್ದಾರೆ, ಭಲೆ ವ್ಯಾಪಾರ ಮಾಡ್ತಾ ಇರ್ಬೋದು, ಭಲೆ ಏನೇನು ನಡೆಸ್ತಾ ಇರ್ಬೋದು, ಆದರೂ ಕೂಡ ಎದುರುಗಡೆ ಅವರು ಏನು ನಡೀತಾ ಇರುತ್ತೆ, ಅವರ ಪ್ರೀತಮ ನೆನಪು ಬರ್ತಾ ಇರುತ್ತೆ. ಅಂದರೆ ಒಬ್ರಿಗೊಬ್ರು ನೆನೆಸ್ತಾ ಇರ್ತಾರೆ ಅಂತ. ಇವರು ನೆನೆಸ್ತಾ ಇರ್ತಾರೆ. ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ಇದನ್ನೇ ನಡೀತಾ ಇರುತ್ತಲ್ವ.
तो आशिक माशिಕ್ को ಯಾದ್ ಕರ್ತೆ ಹೈ. ಲೌಕಿಕ ಪ್ರಪಂಚದಲ್ಲಿ ಅವನಿವರು ಇವ್ರನ್ನವರು ನೆನೆಸ್ತಾ ಇರ್ತಾರಲ್ವಾ, ಹಂಗೆ ನಾವೇನು ಮಾಡ್ತಾ ಇರಬೇಕು, ಶಿವಬಾಬಾ ಅವ್ರನ್ನ ನಡೀತಾ ಓಡಾಡ್ತಾ ಎದ್ದೇಳ್ತಾ ಕೂತ್ಕೊಂತ ನೆನೆಸ್ತಾ ಇರಬೇಕು. ಯಹಾ ತೋ ಸಿರ್ಫ್ ತುಮಕೋ ಏಕ ಬಾಪ್ ಕೋ ಯಾದ್ ಕರ್ನಾ. ಇಲ್ಲಿ ನೀವು ಕೇವಲ ಒಬ್ಬ ತಂದೆಯನ್ನೇನು ಮಾಡ್ತಾ ಇರಬೇಕು, ನೆನೆಸ್ತಾ ಇರಬೇಕು. ಬಾಬಾ ಸಬ್ಕಾ ಮಾಶುಕ್ ಹೈ. ಶಿವಬಾಬಾ ಏನಾಗಿದ್ದಾರೆ, ಎಲ್ಲರಿಗೂ ಏನಾಗಿದ್ದಾರೆ, ಪ್ರೀತಮನಾಗಿದ್ದಾರೆ. तुम बच्चे लिखते भी हो बाबा आप हमको याद करते हो. ನೀವು ಕೂಡ ಬರೀತೀರಿ ಬಾಬಾ ಅವ್ರಿಗೆ ಪತ್ರ, ಬಾಬಾ ನೀವು ನಮ್ಮನ್ನು ನೆನಪು ಮಾಡ್ತೀರಾ. ಅರೆ जो सबका माशिक वा फिर तुम आशिकों को याद कैसे कर सकेंगे. ಬಾಬಾ ಹೇಳ್ತಾರೆ, ಎಲ್ಲರಿಗೂ ಪ್ರೀತಮನಾಗಿರ್ತಕ್ಕಂತಹ ಅವರು ನಿಮ್ಮನ್ನು ನಾನು ಹೆಂಗೆ ನೆನಪು ಮಾಡಲಿ. ಓ ನೈ ಸಕ್ತೆ ಹೇ ತೋ ಐ ಹಿ ಮಾಶುಕ್. ಇವರು ಏನಾಗಿದ್ದಾರೆ, ಪ್ರಿಯತಮ ಆಗಿದ್ದಾರೆ. ನೀವೆಲ್ಲ ಆತ್ಮಗಳು ಪ್ರಿಯತಮೆ ಆಗಿದ್ದೀರಿ, ನೀವೆಲ್ಲ ನನ್ನ ನೆನೆಸ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ತುಮ್ಕೋತು ಹಿ ಯಾದ್ ಕರ್ನಾ ಹೇ. ನೀವೇನು ಮಾಡಬೇಕಾಗಿದೆ, ನೆನಪುಗಳನ್ನು ಮಾಡ್ತಾ ಇರಬೇಕಾಗಿದೆ. ತುಮ್ ಹರ್ ಏಕಕ್ಕೂ ಆಶುಕ್ ಬನ್ನ ಹೇ. ನೀವು ಪ್ರತಿಯೊಬ್ಬರೂ ಪ್ರಿಯತಮೆಯರಾಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. अगर वह आशिक बने तो कितना को याद करें. ಒಂದು ವೇಳೆ ಶಿವ ಬಾಬಾ ಪ್ರಿಯತಮೆ ಆಗಿಬಿಟ್ರೆ ಎಷ್ಟು ಜನ ನೆನಪು ಮಾಡಲಿಕ್ಕಾಗತ್ತೆ, ಯಾರು ನೆನಪು ಮಾಡಲಿಕ್ಕಾಗತ್ತೆ? ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಪ್ರಿಯತಮ ಆಗಿದ್ದಾರೆ, ನಾವು ಪ್ರಿಯತಮೆಯರಾಗಿದ್ದೀವಿ. ನಾವು ಶಿವಬಾಬಾ ಅವ್ರನ್ನ ಏನು ಮಾಡಬೇಕು, ಪ್ರಿಯತಮನ ರೂಪದಲ್ಲಿ ನೆನಪು ಮಾಡಬೇಕು ಅಲ್ವಾ. ಯಾ ತೋ ಹೋ ನೈ ಸಕ್ತೆ ಹೈ. कहते हैं मेरे ऊपर पापों का बोझ थोड़ी है जिसको याद करो. ನೋಡಿ ಬಾಬಾ ಏನು ಹೇಳ್ತಾರೆ, ನಾನು ಯಾವುದೇ ಪಾಪಗಳು ಮಾಡಿಲ್ಲ, ನನ್ನ ತಲೆ ಮೇಲೆ ಯಾವ ಪಾಪಗಳ ಹೊರೆ ಇಲ್ಲ, ನಾನು ಯಾರನ್ನೂ ನೆನಪು ಮಾಡೋ ಅವಶ್ಯಕತೆ ಇಲ್ಲ ಅಂತ. ಅಂದರೆ ಯೋಗ ಮಾಡಬೇಕಾಗಿರೋದು, ಪಾಪಗಳು ಇಳಿಸ್ಕೋಬೇಕಾಗಿರೋದು ಯಾರು? ನಾವು ಆತ್ಮರು. ಆತ್ಮಗಳಲ್ಲಿ ಇದೆಯಲ್ಲ ರಸ್ಟ್, ಅದನ್ನು ಇಳಿಸ್ಕೋಬೇಕಾಗಿರೋದು ನಾವು ಆತ್ಮರು. ಶಿವಬಾಬಾ ಅವ್ರಿಗೆ ಯೋಗ ಮಾಡೋ ಅಗತ್ಯ ಇಲ್ಲ. ಈ ಪಾಯಿಂಟ್ ನೀವೇನು ಹೇಳ್ಬೋದು, ತಪಸ್ ಮಾಡ್ತಾ ಇರೋ ಶಂಕರನ ಚಿತ್ರದ ಎದುರುಗಡೆ ಹೇಳ್ಬೋದು. ತಪಸ್ ಮಾಡೋರು ಶಂಕರ, ಪರಮಾತ್ಮ ಏನು ಪಾಪ ಮಾಡ್ತಾರಾ ತಪಸ್ ಮಾಡೋಕ್ಕೆ? ಪರಮಾತ್ಮ ಪಾಪ ಮಾಡೋದೇ ಇಲ್ಲ, ಅವರು ಯಾವಾಗಲೂ ಎವರ್ ಪ್ಯೂರ್. ಅದರಿಂದ ಅವರು ತಪಸ್ ಮಾಡಲ್ಲ. ಹಾಗಾಗಿ ಶಂಕರನೇ ಬೇರೆ ಶಿವನೇ ಬೇರೆ ಅನ್ನೋದನ್ನು ಕೂಡ ನೀವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಯೂಸ್ ಮಾಡ್ಕೋದು ಪಾಯಿಂಟ್. तुम्हारे ऊपर बोझ है, बाप को याद नहीं करेंगे तो पापों का बोझ नहीं उतरेगा. ನಿಮ್ಮ ತಲೆ ಮೇಲೆ ಪಾಪದ ಹೊರೆ ಇದೆ, ನೀವು ಸರಿಯಾಗಿ ಯೋಗ ಮಾಡಲಿಲ್ಲ ಅಂದರೆ ಪಾಪದ ಹೊರೆ ಇಳಿಯಕ್ಕಿಲ್ಲ ಅಂತಿದ್ದಾರೆ. ನೆನಪು ಮಾಡಿ ಮಾಡಿ ಏನು ಮಾಡ್ಕೊಬೇಕು, ತಲೆ ಮೇಲಿರೋ ಹೊರೆ ಇಳಿಸ್ಬೇಕು. ಬಾಕಿ ಮುಜೆ ಕ್ಯೂ ಕಿಸ್ಕೋ ಯಾದ್ ಕರ್ನಾ ಪಡೆ. ನಾನು ಯಾಕೆ ಯಾರನ್ನಾದರೂ ನೆನಪು ಮಾಡಲಿ? ಯಾರೋ ಪ್ರಶ್ನೆ ಮಾಡಿದ್ದಾರೆ, ಬಾಬಾ ನೀವು ನಮ್ಮನ್ನು ನೆನೆಸ್ಕೊಳ್ತೀರಾ ಅಂತ. ಅದಕ್ಕೆ ಆನ್ಸರ್ ಬಾಬಾ ಹೇಳ್ತಾ ಇದ್ದಾರೆ, ನಾನು ಯಾರನ್ನೂ ನೆನೆಸಕ್ಕೆ ಹೋಗಲ್ಲ ಅಂತ. ಜಿತನಾ ಯಾದ್ ಕರೆಂಗೆ ಉತ್ನಾ ಪುಣ್ಯಾತ್ಮ ಬನೆಂಗೆ. ನಿಮ್ಗೆ ಅವಶ್ಯಕತೆ ಇದೆ ಯೋಗ, ನೀವು ಎಷ್ಟು ನೆನೆಸ್ತೀರೋ ಅಷ್ಟು ನೀವು ಪುಣ್ಯಾತ್ಮರುಗಳು ಆಗ್ತೀರಾ. ಪಾಪ ಕಟ್ಟತೆ ಜಾಯಂಗೆ. ಆತ್ಮದಲ್ಲಿ ತುಂಬಿಕೊಂಡಿರೋ ಪಾಪ ಎಲ್ಲ ಏನಾಗ್ತಾ ಹೋಗುತ್ತೆ, ಇಳೀತಾ ಹೋಗುತ್ತೆ. ಬಡಿ ಮಂಜಿಲ್ ಹೇ ದೇಹಿ ಅಭಿಮಾನಿ ಬನ್ನೆ ಮೇ ಹಿ ಮೆಹನತ್. ದೊಡ್ಡ ಒಂದು ಗುರಿ ಇದೆ, ಉದ್ದೇಶ ಇದೆ. ಇದರಲ್ಲಿ ಆತ್ಮಾಭಿಮಾನಿ ಆಗ್ತಕ್ಕಂಥ ಪರಿಶ್ರಮ ಮಾಡಬೇಕು. ಈ ನಾಲೆಡ್ಜ್ ಸಾರಿ ತುಮಕೋ ಮಿಲ್ ರಹಿ ಹೇ. ಈ ತಿಳುವಳಿಕೆ ಈಗ ನಿಮಗೆಲ್ಲ ಸಿಗ್ತಾ ಇದೆ ಅಂತಾರೆ ಬಾಬಾ. ತುಮ್ ತ್ರಿಕಾಲದರ್ಶಿ ಬನೆ ಹೋ ನಂಬರ್ ವಾರ್ ಪುರುಷಾರ್ಥ ಅನುಸಾರ. ನೀವು ಕೂಡ ತ್ರಿಕಾಲದರ್ಶಿಗಳಾಗಿದ್ದೀರಿ. ಹೆಂಗೆ? ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ. तो सारा चक्र तुम्हारा बुद्धि में रहना चाहिए. ಟೋಟಲ್ ಸೃಷ್ಟಿ ಚಕ್ರ ಎಲ್ಲಿರಬೇಕು? ತಾವು ಮಕ್ಕಳ ಬುದ್ಧಿನಲ್ಲಿ ಇಟ್ಕೋಬೇಕು. ಬಾಬಾ ಸಮಜಾತೆ ಹೇ ತುಮ್ ಲೈಟ್ ಹೌಸ್ ಹೋನಾ. ತಂದೆ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಬೆಳಕಿನ ಒಂದು ಹೌಸ್ ಆಗಿದ್ದೀರಿ, ಬೆಳಕಿನ ಗೃಹ ಆಗಿದ್ದೀರಿ. ಹರ್ ಏಕಕೋ ರಾಸ್ತಾ ಬತಾನೆ ವಾಲೆ ಹೋ. ಪ್ರತಿಯೊಬ್ಬರಿಗೂ ಕೂಡ ನೀವೇನಾಗಿದ್ದೀರಿ? ದಾರಿಯನ್ನು ತೋರಿಸ್ತಕ್ಕಂಥ ದಾರಿ ದೀಪ ಆಗಿದ್ದೀರಿ. ಶಾಂತಿಧಾಮ್ ಅವ್ರ ಸುಖಧಾಮಕ. ನೀವು ದಾರಿ ತೋರಿಸ್ತಾ ಇರೋದು ಎಲ್ಲಿಗೆ? ಶಾಂತಿಧಾಮಕ್ಕೆ ಮತ್ತು ಸುಖಧಾಮಕ್ಕೆ. ಯ ಬಾತೆ ನೈ ಬಾತೆ ಹೇ ತುಮ್ ಸುನ್ತೇವ್. ಇವೆಲ್ಲ ಹೊಸ ಹೊಸ ವಿಚಾರಗಳು ಇಲ್ಲಿ ಇವಾಗ ಕೇಳ್ತಾ ಇದ್ದೀರಾ. ಜಾನ್ತೆ ಹೋ ಬರೋಬರ ಮಹಾತ್ಮಯೇ ಶಾಂತಿಧಾಮಕ್ಕೆ ರಾವಾಸ್. ಗೊತ್ತಿದೆ ನಿಮಗೆ, ಫಸ್ಟ್ ನಾವೆಲ್ಲಿದ್ವಿ? ಶಾಂತಿಧಾಮದಲ್ಲಿದ್ದಂಥವರಾಗಿದ್ವಿ.
ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ. ಯಹ ಪಾರ್ಟ್ ಬಜಾನೆ ಆತೆ ಹೇ. ಅಲ್ಲಿಂದ ಇಲ್ಲಿ ಏನಕ್ಕೆ ಬಂದಿದ್ದೀವಿ? ಪಾತ್ರ ಅಭಿನಯಿಸ್ಲಿಕ್ಕೋಸ್ಕರ ಈ ಭೂಮಿ ಮೇಲೆ ಬಂದಿದ್ದೇವೆ. ಹಮ್ ಆಕ್ಟರ್ಸ್ ಹೇ, ಯಹಿ ಚಿಂತನ್ ಬುದ್ಧಿ ಮೇ ಚಲ್ತಾ ರಹೆ, ಮಸ್ತಿ ಚढ़ ಜಾಯೆ. ನಾ ಆತ್ಮ ಪಾತ್ರಧಾರಿ ಆಗಿದ್ದೇನೆ. ನಾನು ಈ ಜಗತ್ತಿನಲ್ಲಿ ಯಾವ ಥರ ಪಾತ್ರ ಮಾಡ್ತಾ ಬಂದೆ, ನಾನು ಹೆಂಗಿದ್ದೆ ಮೊದಲು, ಇವಾಗ ಹೆಂಗಾಗಿದ್ದೀನಿ, ಮತ್ತೆ ಹೆಂಗಾಗಬೇಕು, ಇದನ್ನೆಲ್ಲ ಮನನ ಮಾಡ್ಕೊತಾ ಇರಿ, ನಶೆ ಏರ್ಬಿಡುತ್ತೆ ಅಂತ ಬಾಬಾ ಏನು ಹೇಳಿದ್ದಾರೆ. ಬಾಬನ ಮಕ್ಕಳು ಎಲ್ಲರೂ ಕೂಡ ಈ ನಾಟಕದಲ್ಲಿ ಒಳ್ಳೊಳ್ಳೆ ಪಾತ್ರ ಅಭಿನಯಿಸಿರೋರು. ನಾವು ಸೈಡ್ ಆಕ್ಟರ್ಸ್ ಅಲ್ಲ, ನಾವು ಸಣ್ಣ ಪುಟ್ಟ ಪಾತ್ರಧಾರಿಗಳಲ್ಲ, ನಾವು ಒಳ್ಳೊಳ್ಳೆ ಪಾತ್ರಗಳನ್ನು ಅಭಿನಯಿಸ್ತಾ ಬಂದಿರೋದು. ಗೊತ್ತಿದೆಯಾ ನಿಮ್ಮ ಜನ್ಮಗಳ ವೃತ್ತಾಂತ? ನಿಮ್ಮ ಜನ್ಮಗಳ ವೃತ್ತಾಂತನ ನೀವು ಏಕಾಂತವಾಗಿ ಕೂತ್ಕೊಂಡು ನಿಮ್ಮನ್ನೇ ನೀವು ಅವಲೋಕನ ಮಾಡಿಕೊಂಡ್ರೆ ನೀವೇನೇನು ಪಾತ್ರಗಳು ಮಾಡಿದ್ದೀರಿ ಅಂತ ನಿಮಗೆ ಅನುಭವಕ್ಕೆ ಬರುತ್ತೆ. ಗೊತ್ತಾಯ್ತಾ? ಬ್ರಹ್ಮಬಾಬಾ ಅವ್ರದ್ದು ನಂಬರ್ 1 ಅವ್ರದ್ದು ಎಕ್ಸಾಂಪಲ್ಸ್ ಎಲ್ಲ ಬಾಬಾ ಅವರು ಕೊಟ್ಟು ಹೇಳಿದ್ದಾರೆ. ಇವರೇ ಸತ್ಯುಗದಲ್ಲಿ ಶ್ರೀಮನ್ ನಾರಾಯಣ ಆಗಿದ್ರು, ಶ್ರೀಕೃಷ್ಣನಾಗಿದ್ದರು. ಅವ್ರ ಪಟ್ಟಾಭಿಷೇಕ ಆದಮೇಲೆ ನಾರಾಯಣ ಆಯಿತು. ಆಮೇಲೆ ಅವರು ಈ ರೀತಿ ರಾಜವಂಶಗಳಲ್ಲಿ ಇದು ಬಂದರು. ದ್ವಾಪರಯುಗದಲ್ಲಿ ರಾಜವಿಕ್ರಮಾದಿತ್ಯರಾಗಿ ಹುಟ್ಟರು, ಭಕ್ತಿ ಪ್ರಾರಂಭ ಮಾಡಿದ್ರು, ದೇವಸ್ಥಾನಗಳು ಕಟ್ಟಿಸಿದ್ರು. ಮೇಯ್ನ್ ಹೀರೋ ಆ್ಯಕ್ಟರ್ದು ಹೇಳಿದ್ದಾರೆ. ಬಟ್ ನಾವು ಕೂಡ ತಿಳ್ಕೋಬೇಕು, ನಾವು ದೊಡ್ಡ ದೊಡ್ಡ ರೋಲ್ಸ್ ಮಾಡ್ತಾ ಬಂದಿದ್ದೀವಿ ನಾಟಕದಲ್ಲಿ. ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿರೋರೇ ಇಲ್ಲಿಗೆ ಬಂದು ಪರಮಾತ್ಮನಿಗೆ ಸೆಲೆಕ್ಟ್ ಆಗೋದು. ಗೊತ್ತಾಯ್ತಾ? ನಾನೆಲ್ಲಿ ಆ ಪಾತ್ರಗಳಲ್ಲಿ ಹಂಗೆ ಅಂದ್ಕೋಬೇಡಿ, ಆತ್ಮಜ್ಞಾನಿ ಮಾಡ್ಕೋಬೇಡಿ. ಬಾಬಾ ಡೈಲಿ ಸಮಾನ ಏನು ಹೇಳ್ತಾರೆ? ನೀವು ಪೂರ್ವಜರು, ನೀವು ವಿಶ್ವದ ಆಧಾರ ಮೂರ್ತಿಗಳು. ಯಾಕೆ ಹೇಳ್ತಾರೆ ಈ ಮಾತು? ಕಾಲ್ಪುರುಷದ ಬೇರುಗಳಲ್ಲಿದ್ದೀರಿ ಅಂತ ಯಾಕೆ ಹೇಳ್ತಾರೆ ಬಾಬಾ? ಆದಿನಿಂದನೇ ವಿಶೇಷ ಪಾತ್ರಗಳು ಮಾಡ್ತಾ ಬಂದಿರೋದ್ರಿಂದ ಬಲೆ ಇವಾಗ ಸಾಧಾರಣವಾಗಿರ್ಬೋದು, ಬಲೆ ಜಾಸ್ತಿ ಇವಾಗ ಫಿಲಾಸಫರ್ಸ್ ಆಗಿಲ್ಲದೆ ಇರ್ಬೋದು, ತುಂಬ ಜಾಸ್ತಿ ಓದದೇ ಇರೋವಂಥವ್ರು ಇರ್ಬೋದು. ಆದರೂ ಬಾಬಾ ಏನು ಹೇಳ್ತಾರೆ? ನಿಮ್ಮ ಪೂರ್ವ ಜನ್ಮಗಳು ನನಗೆ ಗೊತ್ತು, ನಿಮ್ಮ ಜನ್ಮ ವೃತ್ತಾಂತಗಳು ನನಗೆ ಗೊತ್ತು ಅಂತಾರೆ. ದೊಡ್ಡ ದೊಡ್ಡ ಮನೆಗಳವ್ರು ನೀವೆಲ್ಲ ಆರ್ಡಿನರಿ ಅಲ್ಲ, ನೀವು ವಿಶೇಷವಾದಂಥ ಪಾತ್ರಧಾರಿಗಳು. ಹಂಗೆ ತಿಳ್ಕೊಳ್ಳಿ. ಆ ಸಮಾನದಲ್ಲಿದ್ದಾಗ ಆ ನಶೆ, ಆ ಖುಷಿ, ಆ ರಾಯಲಿಟಿ, ಆ ಗುಣಗಳು, ಆ ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ಬರೋದಕ್ಕೆ ಶುರುವಾಗ್ತದೆ. ಲಾಸ್ಟ್ ಜನ್ಮನೂ ನೋಡ್ಕೊಳ್ಳಿ, ಎಷ್ಟು ಒಳ್ಳೆ ಮನೆಗಳಲ್ಲಿ ನಮ್ಮದು ಜನ್ಮ ಆಗಿದೆ. ಇನ್ನು ಫಸ್ಟ್ ಜನ್ಮಗಳು ಹೆಂಗಿರಬೇಕು? ಖಾಲಿ ಆಗಿರೋ ಲಾಸ್ಟ್ ಜನ್ಮ ಇದು. ಇವಾಗಲೇ ಇಷ್ಟು ಚೆನ್ನಾಗಿದ್ದೀರಾ, ಒಳ್ಳೊಳ್ಳೆ ಪರಿವಾರಗಳಲ್ಲಿ ಹುಟ್ಟಿದ್ದೀರಿ ಅಂದರೆ ಫಸ್ಟ್ ಎಷ್ಟು ರಿಚ್ ಆಗಿದ್ರಿ, ಇಮ್ಯಾಜಿನೇಷನ್ನು ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿದ್ರಿ. तो ಬಾಬಾ ಹೇಳ್ತಾರೆ, ಅಭಿ ತೋ ಕರ್ಮಾತೀತ ಅವಸ್ಥಾ ಮೇ ಜರೂರ್ ಜಾನಾ ಹೈ. ಈಗೆಲ್ಲ ಆಯಿತು, ಪಾತ್ರ ಮಾಡಿದ್ದಾಯಿತು, ಹೀರೋ ಆ್ಯಕ್ಟ್ರಿ ಎಲ್ಲ ಮಾಡಿದ್ದಾಯಿತು, ಪಾತ್ರಗಳು ಮುಗಿಸಿದ್ದಾಯಿತು. ಈಗ ನಾವು ವಾಪಸ್ ಕರ್ಮಾತೀತ ಅವಸ್ಥೆಗೆ ಹೋಗಬೇಕಾಗಿದೆ. ಜಾನಾ ಹೇ ಫಿರ್ ಗೋಲ್ಡನ್ ಏಜ್ ಮೇ ಆನಾ ಹೇ. ಈ ನಾಟಕ ಮುಗಿಸ್ಕೊಂಡು ನಾವು ಹೋಗಬೇಕಾಗಿದೆ ಪರಂಧಾಮಕ್ಕೆ, ಮತ್ತೆ ಗೋಲ್ಡನ್ ಏಜ್ನಿಂದ ಪಾತ್ರ ಮಾಡಲಿಕ್ಕೆ ಬರಬೇಕಾಗಿದೆ. ಇಸಿ ದುನ್ ಮೇ ರಹನ ಅಪ್ನ ಕಲ್ಯಾಣ ಕರ್ನ ಹೈ. ಇದೇ ಯೋಚನೆಯಲ್ಲಿರಿ, ತಮ್ಮ ಕಲ್ಯಾಣವನ್ನು ಮಾಡ್ಕೊಳ್ಳಿ ಅಂತಾರೆ. ಗೊತ್ತಾಯ್ತಾ? ಕೆಲವ್ರಿಗೇನಿರುತ್ತೆ, ಈ ಜೀವನದ್ದು ಕೆಲವರು ಹಳಬರು ವಯಸ್ಸಾಗಿರೋರು ಸಿಗ್ತಾರಲ್ಲ, ಹೆಂಗಾಯಿತು ಹಂಗಾಯಿತು ಜೀವನದೆಲ್ಲ ಹೇಳ್ತಾ ಇರ್ತಾರೆ. ನಗು ಬರುತ್ತೆ ನಮಗೆ. ಈ ಜನ್ಮದ್ದೇ ಇಷ್ಟು ಹೇಳ್ತಾರಲ್ಲ, ಇನ್ನೆಲ್ಲ ಜನ್ಮದ್ದು ಇವ್ರಿಗೆ ನೆನಪಿದ್ರೆ ಹೆಂಗಿರ್ಬೋದು ಅಂತ. ಹೆಂಗೆ ದೌಲತ್ತುಗಳು ಮಾಡಿರೋರು, ಹೆಂಗೆಲ್ಲ ಪಾತ್ರಗಳು ಮಾಡಿರೋದು. ಸೊ ಅದೆಲ್ಲ ಹೇಳ್ಬೋದಿತ್ತಲ್ಲ, ಅದು ಯಾರಿಗೂ ಜ್ಞಾಪಕ ಇಲ್ವಲ್ಲ. ಶಿವಬಾಬಾ ಬಂದು ನೆನೆಸ್ತಾ ಇದ್ದಾರೆ. तो दूसरों को किस सिखाते रहेंगे, खुद भी अवस्था में नहीं रहेंगे तो असर पड़ेगा नहीं. ನೀವು ಇನ್ನೊಬ್ಬರಿಗೆ ಕಲಿಸಿಲ್ಲ, ಖುದ್ದು ಆ ಸ್ಥಿತಿಯಲ್ಲಿಲ್ಲ ಅಂತಂದರೆ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ಅಪ್ನಾ ಭಿ ಪುರುಷಾರ್ಥ ಕರ್ನಾ ಹೇ, ಬಾಪ್ ಭಿ ಬತಾತೆ ಹೇ, ಹಮ್ ಯಾದ್ ಕರ್ತೆ ಹೇ, ಕೋಶಿಶ್ ಕರ್ತಾ ಹೂँ. ಈಗ ತಮ್ಮ ಪುರುಷಾರ್ಥನೂ ತಾವು ಮಾಡಬೇಕು. ತಂದೆ ತಿಳಿಸ್ಕೊಡ್ತಾರೆ, ನಾವು ನೆನಪು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಕಭಿ ಮಾಯಾ ಕಾ ತೂಫಾನ್ ಐಸಾ ಆತಾ ಹೇ ಜೋ ಬುದ್ಧಿ ಕಾ ಯೋಗ ತೋಡ್ ದೇತಿ ಹೇ. ಕೆಲವ್ರಿಗೆ ಮಾಯೆ ಅನ್ನೋದು ಈ ಥರ ಬಂದು ಪ್ರಭಾವ ಹಾಕತ್ತೆ, ಬುದ್ಧಿ ಯೋಗವನ್ನು ಕಟ್ ಮಾಡಿಸ್ಬಿಡುತ್ತೆ ಅಂತಾರೆ. ಅಂದರೆ ಮಾಯೆ ಬಿರುಗಾಳಿಗಳು ಬಂತು ಅಂದರೆ ಇವೆಲ್ಲ ಪಾಯಿಂಟ್ಸ್ ಏನಾಗ್ಬಿಡ್ತವೆ, ಇಷ್ಟೆಲ್ಲ ಒಳ್ಳೊಳ್ಳೆ ಪಾಯಿಂಟ್ಸ್ ಕೇಳಿರ್ತೀವಿ, ಅದೆಲ್ಲ ಮರ್ತು ಹೋಗ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೆ ನೆನಪಿಟ್ಕೋಬೇಕು. ವಂಡರ್ ಕಾತಾ ಹೂँ ಯಹ ತೋ ತುಮ್ಸೆ ಭಿ ತೀಕಾ ಜಾತಾ ಹೂँ, ಶಾಯದ್ ವೇಗ आता है तो चार्ट लिखने में लग जाते हैं, परंतु ऐसा अगर
ತೀಕಾ ದೌಡ್ ಪಡ್ತೆ ಹೇ ತೋ ನಂಬರ್ 1 में ಚಲೆ ಜಾಯೆ. ನೋಡಿ ಬಾಬಾ ಹೇಳ್ತಿದ್ದಾರೆ, ಓಡೋದಂತೂ ಯೋಗದಲ್ಲಿ ಓಡಬೇಕು, ಬುದ್ಧಿಯೋಗ ಇದು ವಿಚಾರ. ಚಾರ್ಟನ್ನು ಬಾಬಾ ಅವ್ರಿಗೆ ಕಳಿಸ್ತಾರೆ ಕೆಲವರು. ಬಾಬಾ ನೋಡ್ಬಿಟ್ಟು ಹೇಳ್ತಾರೆ, ಇವ್ರೇನಪ್ಪ ನನಗಿಂತಲೂ ಇನ್ನೂ ಜೋರಿದ್ದಾರೆ, ನನಗಿಂತಲೂ ಮುಂದೆ ಹೋಗೋಷ್ಟು ಮಟ್ಟಿಗೆ ಇವ್ರು ಚಾರ್ಟ್ ಬರೆದಿದ್ದಾರಲ್ಲ ಅಂತ. ಅಂದರೆ ಕೆಲವರು ಬರೆಯೋದು ನೋಡಿಬಿಟ್ಟು ಬಾಬನಿಗೆ ಆಶ್ಚರ್ಯ ಆಗತ್ತಂತೆ. ಬ್ರಹ್ಮ ಬಾಬಾ ಸಾಕಾರದಲ್ಲಿದ್ದಾಗ ಹೇಳ್ತಾ ಇರೋ ಪಾಯಿಂಟ್ಸ್ ಇದು. ಸೊ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ನೀವು ನನಗಿಂತಲೂ ಮುಂದೆ ಹೋಗೋಷ್ಟು ಮಟ್ಟಿಗೆ ಪುರುಷಾರ್ಥ ಮಾಡ್ತಾ ಇದ್ದಾರಲ್ಲ, ಭಾಳ ಕಷ್ಟ ಇದೆ ಅಂತೇಳ್ಬಿಟ್ಟು ತಿಳ್ಕೊತಾರಂತೆ. ನಂಬರ್ 1 ಹೊಟ್ಟೋಗಿ ಪರಂತು ನಹಿ ಅಥವಾ ಸಿರ್ಫ್ ಚಾರ್ಟ್ ಲಿಖನೆ ತಕ್ ಹೇ. ಬಾಬಾ ಅವ್ರಿಗೆ ಗೊತ್ತಾಗೋಗುತ್ತಂತೆ, ಬರೆದಿದ್ದಾರೆ ಅಷ್ಟೇ, ಪ್ರಾಕ್ಟಿಕಲ್ನಲ್ಲಿ ಅಷ್ಟಿಲ್ಲ ಅಂತ ಬಾಬಾ ಹೇಳ್ತಾರಂತೆ. ಬರೆಯೋದಕ್ಕೇನೋ ಎಷ್ಟು ಬೇಕಾದರೂ ಹಾಕ್ಕೋಬೋದು ಮಾರ್ಕ್ಸು, ಅವ್ರಿಗವರೇ ಶಬಾಷ್ಗಿರಿ ಕೊಟ್ಕೊಂಡು ಬಿಟ್ಟಿದ್ದಾರೆ ಅಂತ ಬಾಬಾ ಏನು ಮಾಡ್ತಾರೆ, ಇಷ್ಟಿರಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ಬರೆದಿದ್ದಾರೆ ಅಂತ ಬಾಬಾ ಸಾಕ್ಷಿಯಾಗಿ ನೋಡ್ತಾ ಇರ್ತಾರೆ. ಐಸಾ ನಹಿ ಲಿಖ್ತೆ ಹೇ ಬಾಬಾ ಇತ್ನೋ ಕೋ ಆಪ್ ಸಮಾನ ಬನಾಯ. ಇದು ಬರೆಯಲ್ವಂತೆ ಬಾಬಾ, ನಾನು ಇಷ್ಟು ಜನಕ್ಕೆ ನಿಮ್ಮ ಸಮಾನ ಮಾಡಿದೆ ಅಥವಾ ನನ್ನ ಸಮಾನ ಮಾಡಿಕೊಂಡೆ ಅಂತ ಇದು ಬರೆಯಲ್ಲ ಅಂತಾರೆ. ಅವ್ರು ಬಿ ಲಿಖೆ ಬಾಬಾ ಹಮ್ಕೋ ಇಸ್ಮೆ ಯಾ ರಾಸ್ತಾ ಬತಾಯ. ಬಾಬಾ ನಮಗೆ ಇಂಥವರು ಈ ಥರ ರೂಟ್ ತೋರಿಸ್ಕೊಟ್ರು ಅನ್ನೋದನ್ನು ಕೂಡ ಏನು ಮಾಡೋದಿಲ್ಲ, ಬರೆಯೋದಿಲ್ಲ ಅಂತಾರೆ. ಐಸಾ ಸಮಾಚಾರ ನಹಿ ಆತಾ ಹೇ. ಇಂಥವ್ರು ಭಾಳ ಚೆನ್ನಾಗಿ ರೂಟ್ ತೋರಿಸ್ಕೊಡ್ತಾ ಇದ್ದಾರೆ, ನಾವು ಇಷ್ಟು ಜನಕ್ಕೆ ರೂಟ್ ತೋರಿಸ್ಕೊಟ್ವಿ, ನಿಮ್ಮ ನಾಲೆಡ್ಜ್ ಇಷ್ಟು ಜನಕ್ಕೆ ಕೊಟ್ವಿ ಅಂತ ಸಮಾಚಾರ ಬಾಬಾ ಅವ್ರಿಗೆ ಬರೆಯೋದಿಲ್ಲ ಅಂತಿದ್ದಾರೆ. तो ಬಾಬಾ ಕ್ಯಾ ಸಮझेंगे? ಸೇವೆನೇ ಮಾಡೋದು, ರಿಪೋರ್ಟೇ ಬಂದಿಲ್ಲ, ಸೇವೆನೂ ಮಾಡ್ತಾ ಇಲ್ಲ ಅಂದರೆ ಬಾಬಾ ಏನು ತಿಳ್ಕೊತಾರೆ, ರಿಪೋರ್ಟ್ ಕಳಿಸಿ, ಸೇವಾ ಸಮಾಚಾರ ಕಳಿಸಿ, ಸಿರ್ಫ್ ಚಾರ್ಟ್ ಲಿಕ್ ಬೇಜ್ನೆ ಕಾ ಕಾಮ್ ನಹಿ ಚಲೇಗಾ. ಬರೀ ನೀವು ನಾನು ಪುರುಷಾರ್ಥ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಶಬಾಷ್ಗಿರಿ ಕೊಟ್ಕೊಂಡು ನೀವು ಚಾರ್ಟ್ ಬರೆದು ಕಳಿಸಿದ್ರೆ ನಡೆಯೋಕ್ಕಿಲ್ಲ. ಚೆನ್ನಾಗಿ ಪುರುಷಾರ್ಥ ಜೊತೆಯಲ್ಲಿ ಸೇವೆನೂ ಮಾಡಿ ಅಂತಾರೆ. ರೂಪ ಬಿ ಸಮಾನ್ ಬಸಂತ್ ಬಿ ಸಮಾನ್, ದೋನೋ ಸಮಾನ್ ಬನ್. ರೂಪ ಬಸಂತ ಎರಡು ಸಮಾನ ಆಗಬೇಕು. ನಹಿ ತೋ ಬಾಬಾ ಸಮಾನ್ ನಹಿ ಟೆಹರೆ. ಅವರು ಬಾಬನ ಸಮಾನ ಆಗ್ಲಿಕ್ಕೆ ಆಗೋದಿಲ್ಲ. ರೂಪ ಬಿ ಬಸಂತ್ ಬಿ ಆಕ್ಯುರೇಟ್ ಬನ್ನ, ರೂಪ ಬಸಂತ್ ಆಕ್ಯುರೇಟ್ ಆಗಬೇಕು ಅಂತಾರೆ. ಇಸ್ಮೇ ಹಿ ಮೆಹನತ್ ಹೇ, ದೇಹಾಭಿಮಾನ್ ಮಾರ್ ಡಾಲ್ತಿ ಹೇ. ಇದರಲ್ಲೇ ಕಷ್ಟ ಇರೋದು, ಈ ದೇಹಾಭಿಮಾನ ಸಾಯಿಸುತ್ತೆ. ರಾವಣನೇ ದೇಹ ಅಭಿಮಾನ್ ಬನಾಯ ಹೇ. ರಾವಣ ಏನು ಮಾಡಿಬಿಟ್ಟಿದ್ದಾನೆ, ಎಲ್ಲರನ್ನೂ ದೇಹಾಭಿಮಾನದಲ್ಲಿ ತಂದುಬಿಟ್ಟಿದ್ದಾನೆ. ಆದ ಕಲ್ಪಕ್ಕೆ ಬಾದ್ ಮಾಯಾಕ್ಕೆ ರಾವಣ ದೇಹಾಭಿಮಾನ್ ಬನಾತೆ. ಬಾಬಾ ಅವರು ಆತ್ಮಾಭಿಮಾನಿ ಮಾಡ್ತಾರೆ ಈಗ ಸಂಗಮದಲ್ಲಿ. ಅರ್ಧ ಕಲ್ಪದ ನಂತರ ಮಾಯ ಏನು ಮಾಡ್ತಾನೆ, ದೇಹಾಭಿಮಾನದಲ್ಲಿ ತಂದುಬಿಡ್ತಾನೆ. ದೇಹಿ ಅಭಿಮಾನಿ ತೋ ಬಹುತ್ ಮೀಠಾ ಬನ್ ಜಾತೆ. ಆತ್ಮಾಭಿಮಾನಿಗಳು ತುಂಬ ಸ್ವೀಟ್ ಆಗಿಬಿಡ್ತಾರೆ. ಸಂಪೂರ್ಣ ತೋ ಅಭಿ ಕೋಯಿ ನಹಿ ಬನಾ ಹೇ. ಸಂಪೂರ್ಣರು ಇನ್ನೂ ಕೂಡ ಯಾರೂ ಆಗಿಲ್ಲ ಅಂತಾರೆ ಬಾಬಾ. इसलिए बाबा हमेशा कहते हैं किसी को भी दिल को रंज नहीं करना, दुख नहीं देना. ಅದರಿಂದ ಬಾಬಾ ಹೇಳ್ತಾರೆ, ಯಾರ ಮನಸ್ಸಿಗೂ ನೀವು ಬೇಜಾರಿಕ್ಸ್ಬೇಡ್ರಿ, ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗಬೇಡಿ, ದುಃಖ ಕೊಡೋಕ್ಕೆ ಹೋಗಬೇಡಿ. ಸಬ್ಕೋ ಬಾಪ್ ಕಾ ಪರಿಚಯ ದೋ. ಎಲ್ಲರಿಗೂ ಕೂಡ ತಂದೆ ಪರಿಚಯವನ್ನು ಕೊಡ್ತಾ ಹೋಗಿ. ಬೋಲ್ನೆ ಕರ್ನೆ ಕಿ ಬಿ ಬಡಿ ರಾಯಲ್ಟಿ ಚೈ. ಮಾತಾಡೋದು, ಕಾರ್ಯಗಳು ಮಾಡೋದು ಎಲ್ಲದರಲ್ಲಿ ರಾಯಲ್ಟಿ ಕಲ್ತ್ಕೊಳ್ಳಿ ಅಂತ. ನಮ್ಮ ಯಜ್ಞದಲ್ಲಿ ರಾಯಲ್ ಆತ್ಮ ಯಾರಪ್ಪ ಗೊತ್ತಾ, ನಿರ್ವೈರ್ ಬಾಯ್. ಅವ್ರು ನೋಡಿ ಎಷ್ಟು ರಾಯಲ್ಟಿ ಫೀಲ್ ಆಗುತ್ತೆ. ಸೀನಿಯರ್ ಬ್ರದರ್ ಇದ್ದಾರೆ ಮಧುಬನ್ದಲ್ಲಿ, ಅವ್ರು ಕ್ಲಾಸ್ ಮಾಡೋದು, ಎದ್ದೇಳೋದು, ಮಾತಾಡೋದು ಪ್ರತಿಯೊಂದೂ ಕೂಡ ತುಂಬ ರಾಯಲ್ಟಿನ ಅವರಲ್ಲಿ ನಾವು ಕಲಿಬೋದು. ಯಜ್ಞದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಎಕ್ಸಾಂಪಲ್ಸ್ ಇದ್ದಾರೆ. ತುಮ್ ಮನುಷ್ಯಂಕೋ ಜೀವದಾನ್ ದೇತೆ ಹೋ. ಬಾಬಾ ಹೇಳ್ತಿದ್ದಾರೆ, ನೀವು ಮನುಷ್ಯರಿಗೂ ಕೂಡ ಏನು ಕೊಡ್ತಾ ಇದ್ದೀರಾ, ಜೀವನ ದಾನವನ್ನು ಕೊಡ್ತಾ ಇದ್ದೀರಾ. ರಾಸ್ತಾ ಬತಾನ ಅವ್ರ ಸಮಜಾನ ಹೇ. ನೀವು ರೂಟನ್ನು ಹೇಳ್ಕೊಡ್ಬೇಕು, ಎಲ್ಲರಿಗೂ ತಿಳಿಸ್ಲು ಕೊಡಬೇಕು. ತುಮ್ ಪರಮಾತ್ಮ ಕೆ ಬಚ್ಚೆ ಹೋನ, ಇಸ್ಮೇ ತುಮಕು ಸ್ವರ್ಗ ರಾಜಾಯಿ ಮಿಲ್ನಿ ಚಹಿಯೆ. ಈಗ ಪರಮಾತ್ಮನ ಮಕ್ಕಳು ನಾವೆಲ್ಲ ಆದಮೇಲೆ ನಮಗೇನು ಸಿಗಬೇಕಾಗಿದೆ, ಸ್ವರ್ಗದ ರಾಜ್ಯ ಭಾಗ್ಯ ಸಿಕ್ಕಬೇಕಾಗಿದೆ. फिर अब यह क्या क्यों नहीं याद करो, बरोबर बाबा से वर्षा मिला था. ಈಗ ಯಾಕಿಲ್ಲ, ತಂದೆ ನೆನಪು ಮಾಡಿದಾಗ ಕಲ್ಪದ ಹಿಂದೆ ಆಸ್ತಿ ಸಿಕ್ಕಿತ್ತು. ತುಮ್ ಭಾರತವಾಸಿ ದೇವಿ ದೇವತಾ ಇತ್ತೆ. ನೀವೇ ಭಾರತವಾಸಿಗಳು, ಕಲ್ಪದ ಹಿಂದೆ ದೇವಿ ದೇವತೆಗಳಾಗಿದ್ರಿ. ತುಮ್ನೆ ಹಿ 84 ಜನ್ಮ ಲಿಯೇ ಹೇ. ನೀವೇ ಆತ್ಮಗಳು 84 ಜನ್ಮಗಳನ್ನು ಪೂರೈಸ್ಕೊಂಡು ಬಂದಿದ್ದೀರಿ. ತುಮ್ ಸಮಜೋ ಕಿ ಹಮ್ ಹಿ ಲಕ್ಷ್ಮೀನಾರಾಯಣ ಕೆ ಕುಲ್ ಮೇ ಥೇ. ನೀವು ತಿಳ್ಕೊಂಡ್ಬಿಡಿ,
ನಾವೇ ಲಕ್ಷ್ಮೀನಾರಾಯಣರ ಕುಲದಲ್ಲಿ ಇದ್ದಂಥವ್ರು ಅಂತ ತಿಳ್ಕೊಳ್ಬಿಡಿ. ಅಪ್ನೆ ಕೋ ಕಮ್ ಕ್ಯೂ ಸಮಸ್ತೆ ಹೋ, ನಿಮ್ಮನ್ನು ನೀವು ಕಮ್ಮಿ ಅಂತ ಯಾಕೆ ತಿಳ್ಕೊತೀರಾ? ಅಗರ್ ಕೇತೆ ಹೇ ಬಾಬಾ ಸಬ್ ತೊಡಿ ಬನೆಂಗೆ, ಒಂದು ವೇಳೆ ಹೇಳ್ತೀರಾ ಬಾಬಾ ಎಲ್ಲರೂ ಹೆಂಗಾಗಕ್ಕಾಗತ್ತೆ, ತೋ ಬಾಬಾ ಸಮಜ್ ಜಾತ ಯಾ ಕುಲ್ ಕಾ ನಹಿ. ನಾವು ಹೆಂಗಾಗಕ್ಕಾಗತ್ತೆ ಅಂದರೆ ಅವ್ರಿಗೆ ಬಾಬಾ ಏನು ತಿಳ್ಕೊತಾರೆ, ಓ ಇವರು ಆ ಕುಲದಲ್ಲಿ ಬರೋವಂಥವ್ರಲ್ಲ ಅಂತ ತಿಳ್ಕೊತಾರೆ. ಅಭಿಸೆ ಹಿ ತಿರಕ್ನೆ ಲಗ್ ಪಡಾ ಹೇ. ಬಾಬಾ ಬಂದು ಸಮಾನ ಕೊಡ್ತಾ ಇದ್ದಾಗ್ಲೇನೆ ನೀವು ಲಕ್ಷ್ಮೀನಾರಾಯಣ ಕುಲದವರಪ್ಪ ಅಂತ ಹೇಳ್ತಾ ಇದ್ರು ಕೂಡ ತಿರ್ಕೊಂತಾರಲ್ಲ, ಆ ಕಡೆ ತಿರ್ಕೊಂತಾರಲ್ವಾ, ಆ ಕುಲದವರು ಅಂತ ನಾನು ಒಪ್ಕೊತಾ ಇಲ್ವಲ್ಲ ಅಂತೇಳ್ಬಿಟ್ಟು ಬಾಬಾ ತಿಳ್ಕೊತಾರೆ ಇವರು ಆ ಕುಲಕ್ಕೆ ಬರುವಂಥವ್ರಲ್ಲ ಅಂತ. तुमने 84 जन्म लिए, बाबा ने 21 जन्मों की प्रारब्ध जमा कराई है, तो खाया फिर समाप्त होना शुरू हो गई ना. ನಾವೇ ಬಾಬಾ ಹೇಳ್ತಿದ್ದಾರೆ 84 ಜನ್ಮ ಮುಗಿಸಿರೋರು. ಶಿವಬಾಬಾ ಹೇಳ್ತಾರೆ ನೀವೇ 84 ಜನ್ಮ ತೊಗೊಂಡಿರೋರು, ಬೇರೆಯವ್ರು ಯಾರಿಲ್ಲ. ಸೊ ನೀವೇ 84 ಜನ್ಮ ತೊಗೊಂಡಿರೋರು. ಬಾಬಾ ಅವರು 21 ಜನ್ಮಗಳನ್ನು ಜಮಾ ಮಾಡಿಸಿದ್ರು, ಅದನ್ನು ನೀವು ತಿಂದುಕೊಂಡು ಖರ್ಚು ಮಾಡಿಕೊಂಡು ಬಂದುಬಿಟ್ಟಿರ್ತೀರಿ. ಸಮಾಪ್ತಿ ಆಗೋಯ್ತಲ್ವಾ. तो कट चढ़ते चढ़ते तमो प्रधान कौड़ी ಮಿಸಲ್ ಬಂದ್ ಪಡೆ ಹೋ. ಆತ್ಮದಲ್ಲಿ ತುಕ್ಕು ಸೇರ್ಕೊಳ್ತಾ ಏನಾಯ್ತು, ಆತ್ಮಗಳು ಮೊದಲು ಹೆಂಗಿದ್ವೋ ಇವಾಗ ಹೆಂಗಾಗ್ಬಿಟ್ವೋ, ಬರ್ತಾ ಬರ್ತಾ ತಮೋ ಪ್ರಧಾನ ಆಗಿಬಿಟ್ಟಿದ್ದೀವಿ, ಕೌಡೆ ಸಮಾನ ಆಗಿಬಿಟ್ಟಿದ್ದೀವಿ. ಭಾರತ್ ಹಿ 100% ಸಾಲ್ವೆಂಟ್ था. ಭಾರತ ದೇಶ ಏನಾಗಿತ್ತು, 100% ನಿರ್ವಿಕಾರಿ ದೇಶ ಇತ್ತು. तो इन्हों को यह स्वर्ग का वर्षा कहाँ से मिली. ಈ ಲಕ್ಷ್ಮೀನಾರಾಯಣರಿಗೆ ಸ್ವರ್ಗದ ಆಸ್ತಿ ಯಾವಾಗ ಸಿಕ್ಕಿತೋ, ಯಾರಿಂದ ಸಿಕ್ಕಿತೋ? ಆ್ಯಕ್ಟರ್ಸ್ ಹಿ ಬತಾ ಸಕೆಂಗೆನಾ, ಪಾತ್ರಧಾರಿಗಳೇ ತಿಳ್ಕೊಬೋದಲ್ವಾ. ಮನುಷ್ಯ ಆ್ಯಕ್ಟರ್ ಏನಾ, ಮನುಷ್ಯರೇ ಪಾತ್ರಧಾರಿಗಳು ಆಗಿದ್ದಾರಲ್ವಾ. ಉನ್ಕೋ ಯಹ ಪತಾ ಹೋನಾ चाहिए इन ಲಕ್ಷ್ಮೀನಾರಾಯಣ ಕೋ ಬಾದಶಾಹಿ ಮಿಲಿ ಕहाँ से. ಈ ಲಕ್ಷ್ಮೀನಾರಾಯಣರಿಗೆ ರಾಜ್ಯಭಾಗ್ಯ ಎಲ್ಲಿಂದ ಸಿಕ್ಕಿತ್ತು ಕೇಳಿ ಅಂತಾರೆ. ಮನುಷ್ಯರಿಗೆ ಗೊತ್ತಿರಬೇಕಲ್ಲ, ಕಿತ್ನಿ ಅಚ್ಚೆ ಪಾಯಿಂಟ್ಸ್ ಕೇಳಬೇಕಾಗಿರೋದು, ಎಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ ಇದ್ದಾವೆ ಅಂತ. ಜರೂರ್ ಆಗೆ ಜನ್ಮ ಹಿ ರಾಜ್ಯಭಾಗ್ಯ ಪಾಯ ಹೋಗ. ಇವರು ಪೂರ್ವ ಜನ್ಮದಲ್ಲಿ ಇಷ್ಟೊಂದು ದೊಡ್ಡ ಸ್ವರ್ಗದ ರಾಜ್ಯಭಾಗ್ಯವನ್ನು ಅವರು ಪಡ್ಕೊಂಡಿದ್ರು. ಬಾಬಾ ಹಿ ಪತಿತ್ ಪಾವನ ಹೇ. ಬಾಬಾ ಕೇತೆ ಹೇ ಮೈ ತುಮಕೋ ಕರ್ಮ ಅಕರ್ಮ ವಿಕರ್ಮ ಕಿ ಗತಿ ಸಮಜಾತ. ತಂದೆನೇ ತಿಳಿಸ್ಕೊಡ್ತಾರೆ, ನಾನೇ ಬಂದು ನಿಮಗೆ ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೆ ಎಲ್ಲದರದ್ದು ಗತಿಯನ್ನು ಏನು ಮಾಡ್ತಾ ಇದ್ದೀನಿ, ತಿಳಿಸ್ಕೊಡ್ತಾ ಇದ್ದೀನಿ. ಶಿವಬಾಬಾ ಹೇಳಿದ್ರು ಕರ್ಮಗಳ ಫಿಲಾಸಫಿ ಬಗ್ಗೆ ಬರೀರಿ ಅಂತ. ಸೊ ಒಂದ್ಸಲ ಪತ್ರಿಕೆಯಲ್ಲಿ ನಾನು ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು ಅಂತ ಸ್ವಲ್ಪ ಪಾಯಿಂಟ್ಸ್ ಎಲ್ಲ ಬರೆದ್ಬಿಟ್ಟು ಕಳಿಸ್ಬಿಟ್ಟಿದ್ದೆ ಪೇಪರ್ಗೆ. ಸೊ ಅದನ್ನು ನನಗೆ ಸ್ಕೂಲ್ನಲ್ಲಿ ಓದಿಸ್ತಾ ಇದ್ದಂಥ ಟೀಚರ್ ಓದ್ಕೊಂಡ್ಬಿಟ್ಟು ಆಶ್ರಮಕ್ಕೆ ಬಂದುಬಿಟ್ರು. ಅರೆ ನಮ್ಮ ಸ್ಟೂಡೆಂಟ್ ಇಷ್ಟು ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಅಂತ ಇಲ್ಲಿಗೆ ಬಂದ್ಬಿಟ್ಟು ನಮ್ಮ ಹತ್ರ ಕೋರ್ಸ್ ತಗೊಂಡು ನಮ್ಗೆ ಖುಷಿ ಆಯ್ತಪ್ಪ. ನಿಮ್ಮ ಹತ್ರ ಸ್ಟೂಡೆಂಟ್ಸ್ಗೆ ವಿದ್ಯೆ ಬುದ್ಧಿ ಕಲಿಸಿರೋದು ನನಗೆ ಇವಾಗ ಹೆಮ್ಮೆ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಬರೆದಿದೆಯಪ್ಪ ವಿಚಾರಗಳು ಅಂತೇಳ್ಬಿಟ್ಟು ಹೆಮ್ಮೆ ಪಟ್ಕೊಂಡವ್ರು. ಹಂಗೆ ಬಾಬಾ ಅವರ ಜ್ಞಾನ ಎಲ್ಲೆಲ್ಲಿ ಹೋಗಿ ರೀಚ್ ಆಗುತ್ತೆ, ಎಲ್ಲೆಲ್ಲಿಗೆ ತಲುಪುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಆಶ್ಚರ್ಯ ಆಗುತ್ತೆ. ಬಾಬಾ ಎಷ್ಟು ಜ್ಞಾನ ಕೊಡ್ತಾ ಇದ್ದಾರೆ. ಅವ್ರಿಗೂ ಗೊತ್ತಿಲ್ಲದೆ ಇರೋವಂಥ ವಿಚಾರ ಇದ್ದಿದ್ದರಿಂದ ತಾನೇ ಅವ್ರು ಓಡ್ ಬಂದಿದ್ದಾರೆ ಆಶ್ರಮಕ್ಕೆ. ಬಾಬಾ ಎಷ್ಟು ಬುದ್ಧಿವಂತರಿಗಿಂತಲೂ ಬುದ್ಧಿವಂತ ಅನ್ನೋದಿಲ್ಲ ಅರ್ಥ ಆಗತ್ತಲ್ವಾ. ಅಂದರೆ ಸಮಾಜಕ್ಕೆ ನಾವು ಎಷ್ಟು ಕೊಡಬೇಕು, ಎಲ್ರಿಗೂ ಎಷ್ಟು ತಿಳಿಸ್ಬೇಕಾಗಿದೆ ಈಗ ನಾವು ಯೋಚನೆ ಮಾಡಿ. ವಹಾತೋ ತುಮಾರ ಕರ್ಮ ಕರ್ಮ ಹೋತೆ. ಸತ್ಯುಗದಲ್ಲಿ ನಮ್ಮ ಕರ್ಮಗಳು ಹೆಂಗಿರುತ್ತೆ, ಕರ್ಮಗಳಿರುತ್ತೆ. ವಹೇ ದೈವಿ ಸೃಷ್ಟಿ ಮೈ ರಚತಾ ಹೂँ ಜರೂರ್ ಮುಜೆ ಸಂಗಮ್ ಪರ್ ಹಿ ಆನಾ ಪಡೆ. ಬಾಬಾ ಹೇಳ್ತಾರೆ ಅಲ್ಲಿ ನಿಮ್ಮದು ದೈವಿ ಸೃಷ್ಟಿ ಇರುತ್ತೆ, ನಾನು ನಿಮಗೆ ಅಕರ್ಮಗಳು ಹೆಂಗೆ ಮಾಡಬೇಕು ಅನ್ನೋದನ್ನು ಕಲಿಸ್ತೀನಿ, ನಾನು ರಚನೆ ಮಾಡ್ತೀನಿ, ಸಂಗಮಯುಗದಲ್ಲೇ ಬಂದು ಇಷ್ಟೆಲ್ಲ ಸೃಷ್ಟಿಯನ್ನು ರಚನೆ ಮಾಡ್ತೀನಿ ಅಂತ. ಅಂದರೆ ಪರಮಾತ್ಮನ ಸೃಷ್ಟಿಯ ರಚನೆ ಕಾಲ ಯಾವುದೋ ಇದು ಸಂಗಮಯುಗ. ಸತ್ಯುಗಕ್ಕೆ ಫೌಂಡೇಶನ್ ಬೀಳ್ತಾ ಇದೆ. ಈಗ ಸತ್ಯುಗಕ್ಕೆ ಹೋಗುವಂಥ ಎಲ್ಲ ಆತ್ಮಗಳು ಇಲ್ಲಿ ಬರ್ತಾ ಇದ್ದಾರೆ. ಬಾಬಾ ಹೇಳಿದ್ರು ರೀಸೆಂಟ್ಲಿ ಮುರಳಿನಲ್ಲೇ, ನೀವು ಹೋಗಿ ಸಂದೇಶ ಕೊಡ್ತೀರಲ್ಲ, ಒಂದು ದಿವಸ ಕೇಳ್ತಾರಲ್ಲ ಮುರಳಿ, ಅಥವಾ ಒಂದು ದಿವಸ ಇದೆಲ್ಲ ಕೋರ್ಸ್ ಚಿತ್ರಗಳು ಕೇಳ್ತಾರಲ್ಲ, ಅವರು ಸ್ವರ್ಗದಲ್ಲೋ ಅಥವಾ ತ್ರೇತಾಯುಗದಲ್ಲೋ ಪ್ರಜೆಗಳಾಗಿ ಬರ್ತಾರೆ ಅಂದರು ಬಾಬಾ. ನೀವು ಪ್ರಜೆಗಳನ್ನ ತಯಾರು ಮಾಡ್ಕೊತಾ ಇದ್ದೀರಿ ಅಂದರು. ನೀವು ರಾಜರಾಗಿ ಹುಟ್ಟಬೇಕಾಗತ್ತೆ ಅಂದರು ಬಾಬಾ.
ಅರ್ಥವಾಯ್ತಾ? ಒಂದು ದಿವಸ ಕೇಳಿರೋರು ಕೂಡ ಸ್ವರ್ಗದಲ್ಲಿ ಪ್ರಜೆಗಳಾಗಿ ಬರ್ತಾರೆ. ಅಂಥ ರಾಜ್ಯ ಭಾಗ್ಯ ಕೊಡಿಸ್ತಕ್ಕಂಥ ಒಂದು ಸ್ವರ್ಗ ಸುಖ ಕೊಡಿಸ್ತಕ್ಕಂಥ ಜ್ಞಾನ ಇದು. ಆರ್ಡಿನರಿ ಜ್ಞಾನ ಅಲ್ಲ, ಎಕ್ಸ್ಟ್ರಾರ್ಡಿನರಿ ನಾಲೆಡ್ಜ್, ಎಕ್ಸ್ಟ್ರಾರ್ಡಿನरी फिलॉसफी ಇದು. तो यह ईश्वरीय राज्य ईश्वर अब स्थापना कर रहे हैं, तुम सब ईश्वर के बच्चे हो. ಈಗ ಈಶ್ವರನೇ ಬಂದು ಈಶ್ವರಿ ರಾಜ್ಯವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಈಶ್ವರನ ಮಕ್ಕಳು ನೀವಾಗಿದ್ದೀರಿ. ತುಮಕೋ ವರ್ಷ ಮಿಲ್ ರಹಾ ಹೇ. ಈಗ ನಮ್ಗೆ ಈಶ್ವರನಿಂದ ಏನು ಸಿಗ್ತಾ ಇದೆ? ಆಸ್ತಿ ಸಿಗ್ತಾ ಇದೆ. ಭಾರತವಾಸಿ ही सालवेंट थे, अब इनसाल्वेंट बन गए हैं. ಇಂಡಿಯಾ ದೇಶದವರೇ ಸಾಹುಕಾರರಾಗಿದ್ರು, ಈಗ ಇಂಡಿಯಾ ದೇಶದವ್ರು ಏನಾಗ್ಬಿಟ್ಟಿದ್ದಾರೆ? ಬಡವರಾಗೋಗ್ಬಿಟ್ಟಿದ್ದಾರೆ. ಬಾಬಾ ಮುರಳಿಯಲ್ಲಿ ಹೇಳಿದ್ದಾರೆ, ಮುತ್ತು ರತ್ನಗಳು ಬಂಡೆಗಳ ಥರ ಎತ್ತಿತ್ತು ಸತ್ಯುಗದಲ್ಲಿ ಅಂತ. ಅಂದರೆ ಬಂಡೆಗಳು ಸಿಕ್ಕದಂಗೆ ಸಿಗ್ತಾ ಇತ್ತು. ಇವಾಗೆಲ್ಲ ಕ್ವೈರೀಸ್ ಇದಾವಲ್ಲ, ಏನೋ ಕಲ್ಲು ಗಣಿಗಾರಿಕೆ ಎಲ್ಲ ಮಾಡ್ತಾರಲ್ಲ, ಅಷ್ಟು ಸಿಗ್ತಾ ಇತ್ತು ಮುತ್ತು ರತ್ನಗಳು. ಎಷ್ಟು ರಿಚ್ ಆಗಿತ್ತು ಯೋಚನೆ ಮಾಡಿ. ಗುಜರಾತ್ನಲ್ಲಿ ಇದೆ, ಏನೋ ವಜ್ರ ವೈಡೂರಿಗಳು ತಯಾರು ಮಾಡೋ ಫ್ಯಾಕ್ಟ್ರಿಗಳಿದ್ದಾವೆ ಸೂರತ್ನಲ್ಲಿ. ಸೊ ಬಾಬಾ ಹೇಳ್ತಿದ್ದಾರೆ, ಸಬ್ಕಾ ಜಾಡ್ ಅಪ್ನಾ ಅಪ್ನಾ ಹೇ, ವೆರೈಟಿ ಜಾಡ್ ಐನಾ. ಎಲ್ಲರ ವೃಕ್ಷ ತಮ್ಮ ತಮ್ಮದೇ ಆಗಿದೆ. ಕ್ರಿಶ್ಚಿಯನ್ ಧರ್ಮ ವಾಲೆ ಭಿ ಅಪ್ನೆ ಧರ್ಮ ಮೇ ಖುಷ್, ಅವರು ಭಿ ಅಪ್ನೆ ಧರ್ಮ ಮೇ ಖೀಂಚ್ ಲಿಯಾ. ಕ್ರಿಶ್ಚಿಯನ್ ಧರ್ಮದವರು ಭಾಳ ಖುಷಿಯಾಗಿದ್ದಾರೆ, ಸಾಹುಕಾರರಾಗಿದ್ದಾರೆ. ಬೇರೆ ಬೇರೆ ಧರ್ಮದವ್ರನ್ನ ಅವ್ರ ಕಡೆಗೆ ಏನು ಮಾಡ್ತಾ ಇದ್ದಾರೆ? ಎಳಿತಾ ಇದ್ದಾರೆ. ಭಾರತವಾಸಿ ಅಪ್ನೆ ಧರ್ಮ ಕೋ ಭೂಲ್ನೆ ಕೆ ಕಾರಣ ಧರ್ಮ ಅಚ್ಚಾ ಸಮಜ್ ಚಲೆ ಜಾತೆ ಹೇ. ಭಾರತವಾಸಿಗಳು ನಮ್ಮ ಮೂಲ ಧರ್ಮ ಇಷ್ಟು ಚೆನ್ನಾಗಿರೋದೆ ಅನ್ನೋದು ತಿಳ್ಕೊಳ್ಳದೆ ಇರೋ ಕಾರಣ ಬೇರೆ ಬೇರೆ ಧರ್ಮಗಳಿಗೆ ಏನು ಮಾಡಿಬಿಡ್ತಾ ಇದ್ದಾರೆ? ಕನ್ವರ್ಟ್ ಆಗಿ ಹೊರಟೋಗ್ಬಿಡ್ತಾ ಇದ್ದಾರೆ. ವಿಲಾಯತ್ ಮೇ ನೌಕರಿ ಕೆ ಲಿಯೆ ಕಿತ್ನಿ ಜಾತೆ ಹೇ ಕ್ಯೋಂಕಿ ವಹಾ ಕಮಾಯಿ ಬಹುತ್. ಫಾರಿನ್ಗೆ ಹೋಗ್ತಾರೆ ಕೆಲಸಗಳಿಗೆ, ಸಂಪಾದನೆ ಜಾಸ್ತಿ ಆಗುತ್ತೆ ಅಂತಾನೆ ಓಡ್ತಾರೆ ಅಲ್ಲಿ ಫಾರಿನಲ್ಲಿ. ಉನ್ಕೋ ತೋ ಸಮಜ್ನೆ ಕಿ ಅಚ್ಚಿ ಬುದ್ಧಿ ಚಹಿಯೆ. ಈ ಜ್ಞಾನವನ್ನು ತಿಳ್ಕೊಳ್ಳೋಕೆ ಏನು ಬೇಕೋ? ಬುದ್ಧಿ ಚೆನ್ನಾಗಿರಬೇಕು ಅಂತಾರೆ ಬಾಬಾ. तो विचार सागर मंथन करने से सब कुछ समझ में आ जाता है. ನೀವು ಈ ಜ್ಞಾನದ ಪಾಯಿಂಟ್ಸನ್ನು ಚೆನ್ನಾಗಿ ವಿಚಾರ ಸಾಗರ ಮಂಥನ ಮಾಡ್ಕೊಳ್ಳೋಕ್ಕೂ ಕೂಡ ಬುದ್ಧಿ ಬೇಕು ಅಂತಾರೆ. ಬನಾ ಬನಾಯ ಅನಾದಿ ಡ್ರಾಮಾ ಹೇ, ತುಮ್ ಬಚ್ಚೋಂ ಕೋ ಆಪ್ ಸಮನ್ ಸದಾ ಸುಖಿ ಬನಾನಾ ಹೇ. ಇದು ಮಾಡಲ್ಪಟ್ಟಿರ್ತಕ್ಕಂಥ ನಾಟಕ. ಈ ನಾಟಕವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಏನು ಬೇಕೋ? ತಿಳ್ಕೊಳ್ಳೋ ಅಂಥ ಬುದ್ಧಿ ಬೇಕು ಅಂತಾರೆ. ನಿಮ್ಮ ಸಮಾನ ಅನೇಕರನ್ನು ಮಾಡ್ಕೋಬೇಕಾಗಿದೆ, ಬೇರೆಯವ್ರನ್ನು ಖುಷಿ ಪಡಿಸ್ಬೇಕಾಗಿದೆ. ತುಮಾರ ದಂಧಾ ಹೇ ಪತಿತೋಂಕೋ ಪಾವನ್ ಬನಾನಾ. ಇದು ನಿಮ್ಮದು ಬಿಸ್ನೆಸ್ ಆಗಿದೆ, ಆತ್ಮಗಳನ್ನು ಪ್ಯೂರಿಫೈ ಮಾಡ್ತಕ್ಕಂಥ ಬಿಸ್ನೆಸ್ ಇದು. ಜೈಸೆ ಬಾಬಾ ಕಾ ದಂಧಾ ವೈಸೆ ತುಮಾರಾ ಭಿ ದಂಧಾ ಹೇ. ಹೇಗೆ ನಿಮ್ಮದು ಬಿಸ್ನೆಸ್ ಇದೆಯೋ ಅದೇ ಥರ ಬಾಬಾವನ್ ಬಿಸ್ನೆಸ್ಸೇ ನಿಮ್ಮ ಬಿಸ್ನೆಸ್ ಅಂತ. ತುಮಾರ ಮುಕುಡ ಸದೈವ್ ದೇವತಾ ಜೈಸೆ ಹರ್ಷಿತ್ ರಹನಾ ಹೋನಾ ಚಾಹಿಯೆ ಖುಷಿ ಮೇ. ನಿಮ್ಮ ಚಹರೆ ಯಾವಾಗಲೂ ಹೆಂಗಿರಬೇಕು? ಮೂಡ್ ಆಫ್ ಆಗಿದ್ದಾಗ ಈ ಪಾಯಿಂಟ್ ನೆನ್ಪು ಮಾಡ್ಕೋಬೇಕು. ಏನು? ಯಾವಾಗಲೂ ಅರಳಿರ್ತಕ್ಕಂಥ ಗುಲಾಬಿ ಥರ ನಿಮ್ಮ ಫೇಸ್ ಇರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವಾಗಲೂ ಖುಷಿಯಾಗಿರಿ. ಯಾರು ಸಿಕ್ಕಿದ್ದಾರೆ ನೋಡ್ಕೊಳ್ಳಿ, ಎಂಥ ಒಳ್ಳೆ ಜ್ಞಾನ ಸಿಕ್ಕಿದೆ ನೋಡ್ಕೊಳ್ಳಿ, ಖುಷಿ ಆಗ್ಬಿಡುತ್ತೆ. ಜೋ ಪಾನಾತ ಸೋಪಾಲೆ ಸ್ಲೋಗನ್ ಯಾವಾಗಲೂ ನೆನ್ಪಿಟ್ಕೋಬೇಕು. ಪಾರ್ವಾಹತಿ ಪಾರ ಬ್ರಹ್ಮ ಮೇ रहने वाले परमात्मा को पाने का वह पालिए अब क्या चाहिए. ಇಚ್ಛೆ ಇತ್ತು, ಆಸೆ ಇತ್ತು, ಜನ್ಮ ಜನ್ಮಾಂತರಗಳಿಂದ ಪರಬ್ರಹ್ಮ ತತ್ವದಲ್ಲಿರತಕ್ಕಂಥ ಪರಮಾತ್ಮನ ಪಡಿಬೇಕು ಅಂತಕ್ಕಂಥ ಆಸೆ ಇತ್ತು. ಅವರೇ ಸಿಕ್ಬಿಟ್ಟಿದ್ದಾರೆ, ಇನ್ನೇನು ಬೇಕು ನಮಗೆ? ಬಾಬಾ ಮಿಲ ಸಬ್ ಕುಚ್ ಮಿಲ. ಈ ಸ್ಲೋಗನನ್ನು ಮರೀಲೇಬಿಟ್ರೆ ಅವಾಗ ಖುಷಿಯಾಗಿರ್ತೀರಿ. ಕ್ರೋಧ ಪರ್ ಬಡಿ ಖಬರ್ದಾರಿ ರಖ್ನಿ ಹೇ. ನೀವು ಬಹಳ ಪ್ರಿಯವಾಗಿರ್ತಕ್ಕಂಥ ಒಂದು ಮಕ್ಕಳಾಗಿದ್ದೀರಿ. ನೀವು ತಿಳ್ಕೊಂಡಿದ್ದೀರಿ ನಾವು ವಿಶ್ವದ ಆಗಿದ್ದವರು ಅಂತ. ಆವಾಗ ಈ ರೀತಿ ನೀವಿದ್ದರೆ ಭಾಳ ಖುಷಿಯಾಗಿರ್ತೀರ. ಒಂದು ವೇಳೆ ನೀವು ಕ್ರೋಧ ಮಾಡಿಕೊಂಡ್ರೆ ಎಚ್ಚರಿಕೆ ಇರಬೇಕು. ಕ್ರೋಧ ಮಾಡ್ಕೋಬಾರ್ದು, ಕೋಪ ಬರಬಾರ್ದು ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಇಟ್ಕೊಳ್ಳಿ. ಬಾಬಾ ಆಯಾ ಹೇ ಬಚ್ಚೋಂಕೋ ಸುಖಕ ವರ್ಷ ದೇನೆ. ಶಿವ ತಂದೆ ಬಂದಿದ್ದಾರೆ ಮಕ್ಕಳಿಗೆ ಸುಖದ ಆಸ್ತಿಯನ್ನು ಕೊಡಲಿಕ್ಕೋಸ್ಕರ. ಸ್ವರ್ಗಕ ರಾಸ್ತ ಸಬ್ಕೋ ಬತಾನಾ ಹೇ. ಸ್ವರ್ಗದ ಆಸ್ತಿನ ಎಲ್ಲರಿಗೂ ತಂದೆ ಕೊಡಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ. ಬಾಬಾ ಸುಖ ಕರ್ತಾ ಹೇ ದುಃಖ ಹರ್ತಾ ಹೇ. ಶಿವ ಬಾಬಾ
ಸುಖವನ್ನು ಕೊಡ್ತಕ್ಕಂಥ ತಂದೆ, ದುಃಖ ದೂರ ಮಾಡ್ತಕ್ಕಂಥ ತಂದೆ. ತೋ ತುಮಕೋ ಬಿ ಸುಖ ವರ್ಷ ಸುಖ ಕರ್ತಾ ಬನ್ನ ಹೇ. ಸುಖದ ಆಸ್ತಿ ತೊಗೊಂಡಿದ್ದೇವೆ, ಎಲ್ರಿಗೂ ಸುಖವನ್ನು ಕೊಡಿಸ್ಬೇಕಾಗಿದೆ, ಸುಖವನ್ನು ಕೊಡಿಸ್ಬೇಕು. ಕಿಸ್ಕೋ ದುಃಖ ನಹಿ ದೇನಾ ಹೇ. ಯಾರಿಗೂ ನೀವು ಜೀವನದಲ್ಲಿ ಅಪ್ಪಿತಪ್ಪಿನೂ ದುಃಖ ಕೊಡಕ್ಕೆ ಹೋಗಬೇಡಿ ಅಂತ. ಯಾಕೆ ಇಷ್ಟು ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ ಬಾಬಾ ಅವರು? ನೀವು ಒಂದು ವೇಳೆ ದುಃಖ ಕೊಟ್ಟರೆ ದುಃಖಿಯಾಗಿ ಸಾಯ್ಬೇಕಾಗುತ್ತೆ. ಇದಕ್ಕಿಂತಲೂ ಸ್ಟ್ರಾಂಗ್ ವರ್ಷನ್ ಇನ್ಯಾವ್ದು ಬೇಕೋ? ನಾವು ದುಃಖ ಕೊಟ್ಟರೆ ಏನಾಗುತ್ತೆ? ನಮಗೆ ರಿಟರ್ನ್ ಸಿಗುತ್ತಲ್ಲ. ಅದರಿಂದ ನಾವು ಯಾವತ್ತೂ ಕೂಡ ದುಃಖ ಕೊಡೋ ಸಂಕಲ್ಪನೂ ಮಾಡಬಾರ್ದು. ದುಃಖ ಕೊಡೋ ಸಂಕಲ್ಪ ಒಳಗಡೆ ಇತ್ತು ಅಂದರೆ ಅದೊಂದು ದಿವಸ ಬ್ಲಾಸ್ಟ್ ಆಗಿಬಿಡುತ್ತೆ. ಅದ ಇಲ್ವಾ? ಇವ್ರಿಗೆ ಬೈಬೇಕು ಅಂತ ಯಾವಾಗ ಒಂದ್ಸಲ ಏನಾಗ್ಬಿಡುತ್ತೆ, ಅದು ಆಚೆಗೆ ಬಂದ್ಬಿಡುತ್ತೆ. ಅದಕ್ಕೆ ದುಃಖ ಕೊಡೋ ಸಂಕಲ್ಪನೇ ಬೇಡ, ಯಾರ ಬಗ್ಗೆನೇ ಆಗಲಿ. ಒಳಗಡೆ ಬಂತು ಅಂದರೆ ಅದನ್ನ ಬಾಬನಿಗೆ ಒಪ್ಸಿಬಿಡು. ಬಾಬಾ, ಈ ಮಗುಗೆ ನೀನೇ ಬುದ್ಧಿವಾದ ಹೇಳು, ಈ ಮಗು ನೀನೇ ಸರಿಪಡಿಸು ಅಂತ ಹೇಳಿ ಬಾಬನ್ಗೆ ಹೇಳ್ಬಿಡಿ. ರಿಪೋರ್ಟ್ ಅವ್ರಿಗೆ ಹೇಳ್ಬಿಡಿ, ಅವ್ರು ಸರಿಪಡಿಸ್ತಾರೆ. ನಾವು ಸರಿಪಡ್ಸೋಕ್ಕಾಗತ್ತಾ ಯಾರನ್ನಾರ? ನಮ್ಮನ್ನೇ ನಾವು ಸರಿಪಡಿಸ್ಕೊಳಕ್ಕಾಗ್ತಾ ಇಲ್ಲ ಅಂದರೆ ಇನ್ನೊಬ್ಬನ ಹೆಂಗೆ ಸರಿಪಡಿಸೋಕ್ಕಾಗತ್ತೆ? ಖಂಡಿತ ಇಲ್ಲ. ಎಲ್ಲನೂ ಸರಿಪಡಿಸೋರು, ಸರಿತಿದ್ದು ಅಂತವರು ತಂದೆ ಆಗಿದ್ದಾರೆ. ರಿಪೋರ್ಟ್ ಅವ್ರ ಹತ್ರ ಹೋಯ್ತು ಅಂದರೆ ಅವ್ರು ಸರಿಪಡಿಸ್ತಾರೆ. ತುಮಾರಿ ಸಜಾ ಸೌಗುಣ ಬಡ್ ಜಾಯಗ. ನೀವು ದುಃಖ ಕೊಟ್ರಿ ಅಂದರೆ ನಿಮಗೆ ಶಿಕ್ಷೆ 100 ಪಟ್ಟು ಆಗೋಗ್ಬಿಡುತ್ತೆ. ಕಾಶನ್ ಕೊಡ್ತಾ ಇದ್ದಾರೆ, ದುಃಖ ಕೊಟ್ರಿ 1ಕ್ಕೆ 100ರಷ್ಟು ಶಿಕ್ಷೆ ಆಗೋಗ್ಬಿಡತ್ತೆ. ಕೋಯಿ ಬಿ ಸಜಾ ಸೆ ಬಚ್ ನಹಿ ಸಕ್ತಾ ಹೇ. ಯಾರು ಶಿಕ್ಷೆಯಿಂದ ಬಚಾವಾಗಕ್ಕಾಗೋದಿಲ್ಲ ಅಂತ ಇದ್ದಾರೆ. ಬಚ್ಚೋं के लिए खास ट्रिब्यूनल बैठती है. ಧರ್ಮರಾಜಪುರಿ ಯಾರಿಗೋಸ್ಕರ? ಬೇರೆ ಹೊರಗಡೆಯವ್ರಿಗಲ್ಲ, ಬಾಬನ ಮಕ್ಕಳಿಗೋಸ್ಕರ ಧರ್ಮರಾಜಪುರಿ ಆಗತ್ತಂತೆ. ಕೊನೆಗೆ ಬಾಬಾ ಕೇಳ್ತೆ, ತುಮ್ ವಿಘನ್ ಡಾಲ್ತೆ ಹೋ ಬಹು ಸಜಾ ಕಾಯಂಗೆ. ಈ ಒಂದು ಕಾರ್ಯದಲ್ಲಿ ನೀವು ವಿಘ್ನಗಳನ್ನು ಹಾಕಿದ್ರೆ ತುಂಬ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಕಲ್ಪಾಂತರ ತುಮ್ ಸಾಕ್ಷಾತ್ಕಾರ ಕರೆಂಗೆ ಫಲಾನೆ ಯಹ ಬನೆಂಗೆ. ಪ್ರತಿ ಕಲ್ಪಕ್ಕೂ ಕೂಡ ನಿಮಗೆ ಸಾಕ್ಷಾತ್ಕಾರಗಳಾಗ್ತವೆ. ಇಂಥವ್ರು ಹಿಂಗೆ ಆಗ್ತಾರೆ. ಹಾಗೆ ಜಬ್ ದೇಖ್ತೆ ತೇ ಬಾಬಾ ಮನ ಕರ್ತೆ ತೇನಾ ನಾ ಸುನಾವು. ಮೊದಲು ಬಾಬಾ ಅವ್ರು ನೋಡ್ತಾ ಇದ್ರಂತೆ, ಯಾರಿಗೂ ಹೇಳಬೇಡ್ರಿ ಹಿಂಗಾಗತ್ತೆ ಅಂತ. ಅಂತ್ ಮೇ ತೋ ಆ್ಯಕ್ಯುರೇಟ್ ಮಾಲೂಮ್ ಪಡ್ತಾ ಜಾಯೇಗಾ. ಕೊನೆಗೆಲ್ಲ ಗೊತ್ತಾಗೋಗ್ಬಿಡುತ್ತೆ. ಅಂದರೆ ಯಾವ ಥರ ಇರುತ್ತೆ ಧರ್ಮರಾಜಪುರಿ ಅಂತಕ್ಕಂಥದ್ದು, ಅದೊಂದ್ಸಲ ಬಾಬಾ ಅವ್ರು ಸೀನ್ ತೋರಿಸಿದ್ರಂತೆ. ಯಾರ್ಯಾರು ಹೆಂಗೆ ಶಿಕ್ಷೆ ಪಡಿತಾರೆ, ಏನೇನು ಕಾರಣದಿಂದ ಶಿಕ್ಷೆ ಪಡಿತಾರೆ ಅನ್ನೋದು ಸೀನ್ ತೋರಿಸಿದ್ರಂತೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮುಂದೆ ಹೋದಂಗೆ ಸಾಕ್ಷಾತ್ಕಾರಗಳಾಗತ್ತೆ. ವೃದ್ಧಿ ಓತಿ ಜಾಯಂಗೆ ಅಬು ತಕ್ ಕ್ಯೂ ಲಗ್ ಜಾಯೇಗಾ. ಈ ಜ್ಞಾನ ಜಾಸ್ತಿ ಸ್ಪ್ರೆಡ್ ಆಗುತ್ತೆ, ಅಬುವರೆಗೂ ಕ್ಯೂ ನಿಂತ್ಕೊಂಡ್ಬಿಡುತ್ತೆ. ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತಾರೆ. ಅಬು ತಕ್ ಕ್ಯೂ ಲಗ್ ಜಾಯೇಗಾ. ಬಾಬಾ ಸೆ ಕೋಯಿ ಬಿ ಮಿಲ್ ನಹಿ ಸಕೆಂಗೆ ಕಹೆಂಗೆ ಅಹೋ ಪ್ರಭು ತೇರಿ ಲೀಲಾ. ಜನ ಏನೋ ತುಂಬ ರಶ್ ಆಗೋಗ್ಬಿಡ್ತಾರೆ, ಬರೋರ ಸಂಖ್ಯೆ ಜಾಸ್ತಿ ಆಗೋಗ್ಬಿಡುತ್ತೆ, ಅಬುವರೆಗೂ ಕ್ಯೂ ನಿಂತ್ಕೊಂಡ್ಬಿಡುತ್ತೆ. ಬಟ್ ಬಾಬಾ ಅವ್ರ ಜೊತೆಯಲ್ಲಿ ಯಾರು ಭೇಟಿ ಮಾಡೋಕ್ಕಾಗೋದಿಲ್ಲ. ಆ ದಿನಗಳು ಇವಾಗ ಬಂದ್ಬಿಟ್ಟಿದೆ. ಆವತ್ತು ಹೇಳಿರೋ ಮುರಳಿ ಇವತ್ತು ನಡೀತಾ ಇದೆ. ವಿದ್ವಾನ್ ಪಂಡಿತ ಆದಿ ಸಾ ಪಿಚೆ ಆಯಂಗೆ. ವಿದ್ವಾಂಸರು, ಪಂಡಿತರು ಇಂಥವ್ರು ಕೂಡ ಕೊನೆಗೆ ಬರ್ತಾರೆ ಜ್ಞಾನಕ್ಕೆ. ಅಹೋ ಪ್ರಭು ತೇರಿ ಲೀಲಾ ಹೇಳ್ತಾರಂತೆ. ಕೊನೆಗೆ ದೊಡ್ಡ ದೊಡ್ಡ ಸಾಧು ಸಂತ ಮಹಾತ್ಮರೆಲ್ಲ ಬಂದ್ಬಿಟ್ಟು, ಭಗವಂತ ನಿನ್ನ ಲೀಲೆ ಅಪರಮಪಾರ. ಅವಾಗ ಕರೆದ್ರು ಇವರೆಲ್ಲ ಬ್ರಹ್ಮಕುಮಾರೀಸು, ನಾವು ಬರಲಿಲ್ಲ, ನಾವು ಕಳ್ಕೊಂಡ್ಬಿಟ್ವಿ, ಇವ್ರು ಪಡ್ಕೊಂಡ್ಬಿಟ್ರು ಅಂತ ಹೇಳ್ಬಿಟ್ಟು ಅವಾಗ ಹೇಳಕ್ಕೆ ಸ್ಟಾರ್ಟ್ ಆಗ್ತಾರಂತೆ. ಅಹೋ ಪ್ರಭು ನಿನ್ನ ಲೀಲೆ ಅಪರಮಪಾರ. ಒನೋಂಕೋ ಸಿಂಹಾಸನ ಹಿಲೇಗ. ಅವರ ಪೀಠಗಳು ಏನಾಗ್ಬಿಡ್ತವೆ, ಅಲಗಾಡ್ಬಿಡ್ತವೆ. ತುಮ್ ಬಚ್ಚೆ ತೋ ಬಹುತ್ ಖುಷಿ ಮೇ ನಾಚ್ತೆ ರಹೆಂಗೆ. ನೀವು ಮಕ್ಕಳು ಬಹಳಷ್ಟು ಖುಷಿನಲ್ಲಿ ನರ್ತನ ಮಾಡ್ತಾ ಇರ್ತೀರಾ ಅಂತಾರೆ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಅವ್ರ ಏಕ ಹಿ ಬಾರ್ ಮಿಲ್ತಿ ಹೇ. ಬಹಳ ಕಾಲದಿಂದ ಅಗಲಿ ಹೋಗಿ ಮತ್ತೆ ಸಿಕ್ಕಿರ್ತಕ್ಕಂಥ ಮಕ್ಕಳಿಗೆ ಈ ಒಂದು ಸಮಯದಲ್ಲೇ ನೆನಪು ಪ್ರೀತಿ ಸಿಗುತ್ತೆ. ಜಿತನಾ ತುಮ್ ಯಾದ್ ಕರ್ತೆ ಹೋ ಉತನಾ ಪ್ಯಾರ್ ಪಾತೆ ಹೋ. ಎಷ್ಟು ನೀವು ನೆನೆಸ್ತಾ ಇರ್ತೀರೋ ಅಷ್ಟು ಪ್ರೀತಿ ನಿಮಗೆ ಸಿಗ್ತಾ ಹೋಗುತ್ತೆ. ವಿಕರ್ಮ ವಿನಾಶ ಹೋತೆ ಅವ್ರ ಧಾರಣ ಭಿ ಹೋತೆ. ಅಷ್ಟು ಆತ್ಮದಲ್ಲಿರೋ ವಿಕರ್ಮಗಳೆಲ್ಲ ವಿನಾಶ ಆಗ್ತಾ ಹೋಗುತ್ತೆ, ನೀವು ಧಾರಣ ಸ್ವರೂಪರು ಆಗ್ತಾ ಹೋಗ್ತೀರಾ. ಬಚ್ಚೋಂಕು ಖುಷಿ ಕಾ ಪಾರ ಚಡ್ತಾ ಜಾನ ಚಾಹಿಯೆ. ಮಕ್ಕಳಿಗೆ ಖುಷಿ ಅಂತಕ್ಕಂಥದ್ದು ಏರ್ತಾ ಇರಬೇಕು, ಕಮ್ಮಿನೇ ಆಗಬಾರ್ದು.
ಜೋ ಬಿ ಆಯೆ ಉನ್ಕೋ ಬಿ ರಾಸ್ತಾ ಬತಾಯ್. ಯಾರೇ ಬರಲಿ ಈ ಜ್ಞಾನ ಮಾರ್ಗಕ್ಕೆ ಅವ್ರಿಗೂ ನೀವು ರೂಟನ್ನು ತೋರಿಸ್ಕೊಡ್ತಾ ಹೋಗಿ. ಬೇಹದ್ ಕಾ ಬರ್ಸ ಬೇಹದ್ ಸೆ ಪಾನಾ ಹೇ ಕಮ್ ಬಾತೈ ಕ್ಯಾ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ತಗೋಬೇಕು ಅಂತಂದರೆ ಇದೇನು ಕಡಿಮೆ ಮಾತಾ? ತೋ ಐಸಾ ಪುರುಷಾರ್ಥ ಕರ್ನಾ ಚಾಹಿಯೇ. ಈ ರೀತಿ ಪುರುಷಾರ್ಥವನ್ನು ನೀವು ಮಾಡ್ತಾ ಇರಬೇಕು ಅಂತ ಹೇಳಿದ್ದಾರೆ. ಅಚ್ಚಾ, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते नमस्ते नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग बाबा.